Begitu dikenal selama nama makan kalau mesti makan kalau terkisi karena buruknya ನಾವು ದೇವರ ದೇವರು ಅದ್ಭುತ ಮಾಡುವವನಾಗಿದ್ದಾನೆ. ತನ್ನ ಮಹಾಕಾರ್ಯದ ಮೂಲಕವಾಗಿ ನಮ್ಮನ್ನು ಮುನ್ನಡೆಸುವವನಾಗಿದ್ದಾನೆ. ನಾವು ಉಳಿದಿರುವುದು ಅದು ದೇವರ ಕೃಪೆಯಿಂದಲೇ. ಭಕ್ತನಾದ ದಾವೀದನು ಸ್ನಾತನ ಕೀರ್ತನೆಯಲ್ಲಿ ಹೇಳಿದ್ದಾನೆ, ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸ್ತುತಪಡಿಸಿರಿ, ಕೀರ್ತಿಸಿರಿ, ಭಜಿಸಿರಿ ಎಂಬುದಾಗಿ ಹೇಳುವುದು. ನಾವು ದೇವರ ಅನೇಕ ಉಪಕಾರಗಳನ್ನು ಹೊಂದಿದ್ದೇವೆ. ದೇವರು ನಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡಿದ, ಆದ್ದರಿಂದ ನಾವು ಉಳಿದಿದ್ದೇವೆ. ನಮ್ಮ ಬದುಕಿನಲ್ಲಿ ಶ್ರೇಷ್ಠವಾದಂತಹ ಸುವರ್ಣಗಳನ್ನು, ಅತ್ಯುನ್ನತವಾದಂತಹ ಆಶೀರ್ವಾದಗಳನ್ನು ನಮಗೆ ಪಾಲಿಸಿಕೊಂಡಿದ್ದಾರೆ. ಇದು ನಮ್ಮ ಪುಣ್ಯದ ನಿಮಿತ್ತವಾಗಿಲ್ಲ, ದೇವರ ಕೃಪೆ ನಿಮಿತ್ತವಾಗಿ ಆಗಿರುವುದರಿಂದ ನಾವು ದೇವರಿಗೆ ಕೃಪೆ ಭಾವದಿಂದ ವರ್ತಿಸಬೇಕು. ಉಪಕಾರ ಮನೋಭಾವನೆಯಿಂದ ಆತನನ್ನು ಕೊಂಡಾಡಬೇಕು, ಆತನನ್ನು ಸ್ತುತಿಸಬೇಕು, ಭಜಿಸಬೇಕು. ಆತನಿಗೆ ಸದಾಕಾಲ ನಾವು ಮಹಿಮೆಯನ್ನು ತರುವಂತರಾಗಿ, ಕೃತಜ್ಞತೆಯುಳ್ಳವರಾಗಿ ನಾವು ಜೀವಿಸುವಂಥದ್ದು ನಮ್ಮ ಬಾಳ್ವೆಯಾಗುತ್ತದೆ. ದಿನದ ಆರಾಧನೆಯು, ವಾಕ್ಯದ ಧ್ಯಾನವು ನಮ್ಮನ್ನು ದೇವರನ್ನು ನಮ್ಮ ಬದುಕಿನಲ್ಲಿ ಕೊಂಡಾಟದಿಂದ, ಮಹಿಮೆಯಿಂದ, ಸ್ತುತಿ ಘನತೆಯಿಂದ ನಾವು ಜೀವಿಸುವುದಕ್ಕೆ, ಆತನ ನಾಮದ ಮಹತ್ವವನ್ನು ವರ್ಣಿಸುವುದು, ಆತನ ಕೃತ್ಯಗಳನ್ನು ಇತರ ಜನಾಂಗಗಳಲ್ಲಿ, ಇತರ ವಿಶ್ವಾಸಗಳಲ್ಲಿ ನಾವು ಆಡಿಕೊಂಡಾಡಿ ಮಹಿಮೆಯುಳ್ಳ ನಾಮದಿಂದ ಅಲ್ಲ, ದೇವರ ಪರಿಣಾಮದಿಂದ ನಾವು ಜೀವಿಸುತ್ತೇವೆ ಎನ್ನುವಂತಹ ಆಲೋಚನೆಯಿಂದ ಆತನಿಗೆ ಸ್ತುತಿಯು ಘನವು ಮಾನವು ಸಲ್ಲಿಸುವ ಆರಾಧನೆಯ ಆರಂಭ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಉಪಕಾರ ಮನೋಭಾವನೆಯ ದೇವರಿಗೆ ಹಾಡುವ ಸಂಗೀತಗಳಲ್ಲಿ 35ನೇ ಸಂಗೀತವನ್ನು ಮಾಡೋಣ. 35ನೇ ಸಂಗೀತ. ಈವರೆಗೆ ದೇವರು ಸಹಾಯ ಮಾಡಿದ್ದಾರೆ, ಈವರೆಗೆ ಯಾವಾಗಲೂ ನಮ್ಮನ್ನು 35ನೇ ಸಂಗೀತವನ್ನು Hallelujah.
ಅದ್ಭುತ ಸ್ವರೂಪನಾದ ನಮ್ಮ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಆರಾಧಿಸಲು ಘನಪಡಿಸಲು ಹೊಂದಿರುವಂತಹ ಸಮಯದಲ್ಲಿ ನಮ್ಮ ಸಭೆಗೆ ನಾವು ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು ನೀವು ಕೊಟ್ಟಿರುವಂತಹ ಈ ಸಮಯಕ್ಕೋಸ್ಕರವಾಗಿ ನಿನಗೆ ಮತ್ತು ನಾವು ಸ್ತೋತ್ರ ಮಾಡುತ್ತೇವೆ. ಮಧ್ಯಕಾಲದಲ್ಲಿ ಮುನ್ನಡೆಸು ಸಮಯದಲ್ಲಿ ನಮಗೆ ಅನುಗ್ರಹಿಸಬೇಕಾದ ನಿನ್ನ ಆಶೀರ್ವಾದವನ್ನು ನಿನ್ನ ಶುಭವು ಕೃಪೆಯು ಯಾರ ಮುಖಾಂತರ ನಮಗೆ ಒದಗಿಸುವುದಾಗಿ ಬೇಡುತ್ತೇವೆ. ನಿನ್ನನ್ನು ಮಾಡಿದ ಅದ್ಭುತ ಮಹತ್ವಗಳಿಗೋಸ್ಕರವಾಗಿ ವಂದಿಸುತ್ತೇವೆ, ಪ್ರಾರ್ಥನೆ ಘನಪಡಿಸುತ್ತೇವೆ. ಮೊದಲಿನಲ್ಲಿ ಆರೋಗ್ಯವನ್ನು ನೀಡಿ ಸುಕ್ಷೇಮವನ್ನು ಅನುಗ್ರಹಿಸಿ ಸೌಭಾಗ್ಯವನ್ನು ತುಂಬಿಸಿ ಕೊಡದ ಎಲ್ಲರಿನ ಸ್ವರದಾನಗಳಿಗೋಸ್ಕರವಾಗಿ ನಿಮಗೆ ಸ್ತೋತ್ರ. ಜೀವನವನ್ನು ಇರಿಸಲಿಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ನಾವು ಕೈಹರಿಸಿದ ಕೆಲಸದಲ್ಲಿ ನಮಗೆ ಸಫಲತೆ, ಯಶಸ್ಸು, ಶುಭವು, ಕೃಪೆಯನ್ನು ನಮಗೆ ಅದನ್ನು ಮಾಡಿದ್ದೇನೆ ನಾಮಗೆ ವಂದಿಸುತ್ತೇವೆ. ಎಲ್ಲ ವಿಧವಾದಂತಹ ಪ್ರೀತಿ ಉಪಹಾರಗಳು ಮಮತೆ ವಾತ್ಸಲ್ಯವನ್ನು ನಾವು ನೆನೆಸಿಕೊಳ್ಳುವಾಗಿ ಇದನ್ನು ಘನಪಡಿಸುವುದಾಗಿ ಯಾರ ಮುಖಾಂತರ ನೀವು ಘನವು ಮಾನವ ಸ್ತುತಿಯನ್ನು ಹೊಂದಿದ್ದು ನಾವು ನಡೆಯಬೇಕಾದ ರೀತಿಯಿಂದ ನಮಗೆ ಕಲಿಸುವುದು. ಶ್ರದ್ಧೆ, ಭಯಭಕ್ತಿಯಿಂದ ನೀವು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ಅದ್ಭುತ ಮಹತ್ವವನ್ನು ನೆನೆಸಿಕೊಂಡು ನಿನ್ನ ಮಾರ್ಗದಲ್ಲಿ, ನಿನ್ನ ಸಹವಾಸದಲ್ಲಿ, ನಿನ್ನ ಸತ್ಸಂಗದಲ್ಲಿ ನಾವು ಯಾವಾಗಲೂ ಇರಬೇಕಾಗಿ ನೀನೇ ನಮ್ಮ ಜೊತೆಗಾರನಾಗಿ ನಮಗೆ ಬಲವು, ಶಕ್ತಿಯು, ಆಧಾರವು, ಆಶ್ರಯವಾಗಿ ನಡೆಸು. ನಿನ್ನ ಕೃಪೆ, ಕರುಣೆಯಿಂದ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀವಿ. ನಮ್ಮನ್ನು ಪೋಷಿಸಿ, ಸಾಗಿ, ಸಲಹಿ, ಸಂರಕ್ಷಿಸಿರುವುದಕ್ಕೋಸ್ಕರವಾಗಿ ನಿಮಗೆ ಅನಂತ ಉಪಕಾರಗಳನ್ನು ನೀವು ಮಸ್ತಮೇನಾಗಿದ್ದುಕೊಂಡು ಇನ್ನಷ್ಟು ಉಪಕಾರಗಳನ್ನು ಮಾಡುವ ಬಾಯಿಗಾಗಿ ಬೇಡುತ್ತೇವೆ.
ಕೇವಲ ನಾವು ಉಪಕಾರಗಳನ್ನು ಅದ್ಭುತಗಳನ್ನು ಮಹತ್ವಗಳನ್ನು ಹೊಂದುವಂತವರು ಮಾತ್ರ ಆಗಿರದೆ ಆತನ ಕಾರ್ಯಗಳಿಗೆ ನಿನ್ನ ಕೃತ್ಯಗಳಿಗೆ ನಿನ್ನ ಮಹತ್ವಗಳನ್ನು ನಾವು ನೆನೆಸಿಕೊಂಡು ಕೃತಜ್ಞತೆಯಿಂದಲೂ ಉಪಕಾರ ಮನೋಭಾವದಿಂದಲೂ ನಿನ್ನನ್ನು ಸೇರಿಸಿ ನಿನ್ನನ್ನು ಘನಪಡಿಸುವಂತ ರೀತಿ ನಾವು ಜೀವಿಸುವಂತ ಸಹಾಯ ಮಾಡಿ. ನೀನು ಮಾಡಿದ ಉಪಕಾರಗಳಿರಬಹುದು, ಮನುಷ್ಯ ಮಾಡಿದಂತಹ ಸಹಾಯ ಪರೋಪಕಾರಗಳನ್ನ ಯಾವುದನ್ನು ಮರೆಯಲ್ಲ. ಕೃತಜ್ಞತೆ ಇಲ್ಲದಂತಹ ರೀತಿಯಲ್ಲಿ ನಾವು ಜೀವಿಸದೆ ಕೃತಜ್ಞ ಮನೋಭಾವನೆಯಿಂದ ನಾವು ಜೀವಿಸುವುದು ಮಾಡಬೇಕಾಗಬೇಕು. ಅನುಗ್ರಹಿಸಬೇಕಾದಂತಹ ಎಲ್ಲ ಆಶೀರ್ವಾದಗಳು ನಿಂತು ನೀವು ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಂಡು ಆಶೀರ್ವದಿಸಿ ನಡೆಸುವುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಆಮೆನ್. ಸಂದೇಶವನ್ನು ನಾವು ಉತ್ಸವವಾಗುವ ಹಾಗೆ ಇಂತಹ ಒಳ್ಳೆಯ ಸಮಯದಲ್ಲಿ ಯೇಸುವಿನ ಬೆಳೆಯಬೇಕು ರೀತಿ ಮಾಡಿ. ರಕ್ಷಕನು ಸಹಾಯಕವಾಗಿರುವ ದೇವರಿಗೆ ನಾವು ಸ್ತೋತ್ರವಾಗಲಿ. ನಮ್ಮ ಸಂಗಡಿಗರು ನಮ್ಮ ಜೊತೆಗಿರುವವರು ಉದ್ಧರಿಸುವಂತಹ ಕರ್ತನು ನೀನಾಗಿದೆ. ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಕೇಳುವ ಶ್ರದ್ಧೆ ಭಯ ಭಕ್ತಿಯನ್ನು ಹೆಚ್ಚಿಸು. ವಾಕ್ಯದ ದುರಾತ್ಮವನ್ನು ನಮಗೆ ತಿಳಿಯಪಡಿಸಿ ಅದರಂತೆ ನಾವು ಜೀವಿಸುವ ಹಾಗೆ ಮಾಡಿ. ಮನದೇದ ಯೋಚನೆ ಮಾತು ನಿನಗೆ ಮಾತ್ರ ಸಮರ್ಪಣೆ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇನೆ. ಆಮೆನ್. ಕರ್ತನಲ್ಲಿ ಪ್ರೀತಿಪಾತ್ರರೆಲ್ಲರಿಗೂ ಯೇಸು ಸ್ವಾಮಿಯ ನಾಮದಲ್ಲಿ ಸಂಜೆಯ ವಂದನೆಗಳು, ಶುಭವು ಕೃಪೆಯು ನಿಲ್ಲಿಸಲು ನೆರವಿಗೆ. ನಾವು ನಮ್ಮ ಬದುಕಿನಲ್ಲಿ ಕೃತಜ್ಞತೆಯನ್ನು ತೋರುವುದಾಗಿರಬೇಕು. ದೇವರಿಗೆ ಉಪಕಾರವನ್ನು ಸಲ್ಲಿಸುವುದು ನಾವಾಗಿರಬೇಕೆಂಬ ವಿಷಯದಲ್ಲಿ ನಾವು ವಾಕ್ಯದ ಧ್ಯಾನವನ್ನು ಮಾಡಿ. ಕೃತಜ್ಞತೆಗೆ ಒಂದು ಉದಾಹರಣೆ ಕೊಡ್ತಲ್ಲ. ಏನೊಂದು ಉದಾಹರಣೆ ಕೊಡ್ತೇವೆ? ಒಂದು ಉದಾಹರಣೆ ಹೇಳ್ತೀವಿ. ಕೃತಜ್ಞತೆಗೆ, ಉಪಕಾರಕ್ಕೆ, ನಿಷ್ಠೆಗೆ ಒಂದು ಉದಾಹರಣೆ ಕೊಡ್ತೇವೆ. ಯಾರ ಉದಾಹರಣೆ ಕೊಡ್ತೀವಿ? ವಿಧವೆಯ ಕಾಣಿಕೆಯನ್ನು ಸ್ವೀಕರಿಸುವುದು ಉದಾಹರಣೆಗೆ. ಅಂದ್ರೆ ಕೃತಜ್ಞತೆಯಿಂದ ಇರುವುದು, ಸಹಾಯ ಪಡೆದು
ಉಪಕಾರಗಳನ್ನು ಪಡೆದು ಒಳ್ಳೆಯದನ್ನು ಪಡೆದು ಯಾವುದೇ ರೀತಿಯಂತ ಕೆಟ್ಟದನ್ನು ಬಗೆಯದೆ ಇರುವಂತದ್ದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಯಾರ ಉದಾಹರಣೆ ಕೊಡ್ತಾರೆ? ಮನುಷ್ಯರ ಉದಾಹರಣೆ ಕೊಡ್ತವಾ? ಪ್ರಾಣಿ ಉದಾಹರಣೆ ಕೊಡ್ತವಾ? ಯಾರ ಉದಾಹರಣೆ ಕೊಡ್ತೇವೆ? ಪ್ರಾಣಿ ಉದಾಹರಣೆ ಕೊಡ್ತೇವೆ. ಯಾರ ಪ್ರಾಣಿ? ನಮ್ಮ ಮನೆಯಲ್ಲಿ ಒಂದು ನಾಯಿಗೆ ಬೆನ್ನಲ್ಲಿ ಒಂದು ಗುಳ್ಳೆಯಾಗಿ ರಕ್ತ ಮತ್ತೆ ಕಿವು ಸೋತಾರೆ. ಅದು ಗೊತ್ತಿಲ್ಲ, ಒಂದು ದಿನ ಏನಾಯ್ತು, ಯಾವುದೋ ಒಂದು ಅಚಾನಕ್, ನಾವು ಸಾಧಾರಣವಾಗಿ ಯಾವ ನಾಯಿಗೂ ಊಟ ಹಾಕಲ್ಲ, ಕೆಟ್ಟವನ್ನಲ್ಲ ಊಟ ಹಾಕದೇ ಇರೋದಂತಲ್ಲ, ಯಾವತ್ತೊಂದು ದಿನ ಹಾಗೆ ಸುಮ್ಮನೆ ಹೋಗಿ ಡಸ್ಟ್ಬಿನ್ ಹಾಕೋದು ಬಂದು ಅಥವಾ ಯಾರೋ ಅಳಿಸೋದಿದೆ, ಏನ್ ಮಾಡೋಣ ಹೊರಗಡೆ ಹಾಕೋಣ ಒಂದಿನ ಹೊರಗಡೆ ನಾಯಿಗೆ ಹಾಕ್ಬಿಟ್ಟಿದ್ದ. ನಾಯಿ ಅಂತ ಆಮೇಲೆ ಆಮೇಲೆ ನಾಯಿ ಬರ್ತಿದ್ದೆ ಪ್ರತಿದಿನ ಬರೋದು, ನನ್ನ ಹಿಂದೆಗಡೆ ಬರೋದು. ನನಗೆ ಅರ್ಥ ಆಗಲಿಲ್ಲ, ಯಾಕೆ ನಾಯಿ ನನ್ನೇ ಹಿಂದೆಗಡೆ ಬರ್ತಾನೆ. ನಾನು ಓದೋದು, ನನ್ನ ಗಾಡಿ ತಗೊಂಡೋದು ಬರೋದು, ನಾನು ನಡ್ಕೊಳ್ಳೋದು ಎಲ್ಲ ಹಿಂದೆ ಬರ್ತಾರೆ. ಕೇಳಿದ್ರೆ ಗೊತ್ತಿಲ್ಲ ನನಗೆ. ನನ್ನ ಅಯ್ಯ ನೀವು ಊಟ ಹಾಕಿದ್ದೀರಿ, ಅದಕ್ಕೆ ನೀವು ಹಿಂದೆನೆ ಓಡಾಡ್ತಾ ಇದ್ದೀರಿ. ಸರಿ, ನನಗೆ ಅದು ಊಟ ವಹಿಸುತ್ತದೇನೋ ಅಂತ ಹೇಳಿ ನಾನು ಮಾಡಿದೆ. ನಾನು ಕೆಲವೊಮ್ಮೆ ಜಾಸ್ತಿ ಮಾಡಿದಾಗ ಅಡಿಗೆನ ಅವಾಗ ನಾಯಿ ಹಾಕ್ತಾರೆ. ಅದಕ್ಕೆ ಬಹಳ ಕೃತಜ್ಞತೆ ಇತ್ತು. ಮಾತ್ರ ಬೆನ್ನಿನಲ್ಲಿ ಒಂದು ಗುಳ್ಳೆ ಅಥವಾ ಕ್ಯೂ ಆದಾಗ ನಾನು ಅದನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಗುಣಪಡಿಸಿದೆ. ಅದು ಒಂದು ದಿನ ತೀರಾ ನೋವಲ್ಲಿ ಇದ್ದಾಗ ಸಹ ಅದನ್ನು ನನಗೆ ತಳಕಾಗಲಿಲ್ಲ. ನಮ್ಮ ಕಣ್ಣೆದುರಿಗೆ ಆ ನೋವು ಅದನ್ನು ಅನುಭವಿಸಬೇಕಾದ್ರೆ ನನಗೆ ಸಹಿಸಿಕೊಳ್ಳಲಾಗದೆ ಅದನ್ನ ಗುಣಪಡಿಸೋದಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳನ್ನು ಉಂಟಾಗ ಹಾಕಿ ಅದು ಪಾಪ ಬಹಳ ಕೃತಜ್ಞತೆಯಿಂದ ನಾನು ಕೆಲವು ಜನಗಳು ಬೇಕಾದ್ರೆ ಊಟ ಹಾಕಲಿಲ್ಲ, ಆದರೂ ಸಹ ನನ್ನೆಲ್ಲರೇ ಮಾತಾಡಿಸ್ಕೊಂಡೆ. ಯಾಕೆ ನಾವು ಸಾಧಾರಣವಾಗಿ ಪ್ರಾಣಿ ಉದಾಹರಣೆ ಕೊಡ್ತೇವೆ ಅಂತಂದ್ರೆ, ಒಂದೊಂದು ಊಟ ಹಾಕಿದ್ರು ಸಾಕು, ಅಥವಾ ನಮಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ನಾವು ಪ್ರಾಣಿಗೆ ಮಾಡಿದ್ರೆ ಆ ಪ್ರಾಣಿ ಯಾವಾಗಲೂ ಆ ಮನುಷ್ಯನಿಂದ ಅಥವಾ ವ್ಯಕ್ತಿಯಿಂದ ಅಥವಾ ಯಜಮಾನನಿಂದ ಬಾರಾಡಿಸ್ಕೊಂಡೇ ಬರ್ತದೆ. ಯಾವತ್ತೂ ಕೇಳಬೇಕೇ ಅಲ್ಲ. ನಾಯಿ ಇವತ್ತು ನಾನು ಕೇಳ್ಬೋದಿಲ್ಲ, ಆದ್ರೆ ನನ್ನನ್ನು ಕಾಪಾಡಿದೆ. ಇನ್ನೊಂದು ನಾಯಿ ಸಾಧಾರಣವಾಗಿ ಬೈಕಲ್ಲಿ ಅಥವಾ ಕಾರಲ್ಲಿ ಹೋಗ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ನಾಯಿಗಳು ಕೆಲವೊಂದು ಅಟ್ಟಿಸ್ಕೊಂಡು ಬರ್ತದೆ. ಆ ಸಮಯದಲ್ಲಿ ಆ ನಾಯಿ ಒಂದು ಕಾಪಾಡಿ ನನ್ನ ಪರವಾಗಿ ಅದು ಜಗಳಾಡಿದೆ. ಅಂದ್ರೆ ಯಾವಾಗ ಒಂದು ಗಾಡಿನ ಅಥವಾ ಮೂಸ್ತದೆ. ಹಾಗೆ ಯಾಕೆ ಉಪಕಾರಿಗಳಾಗಿರಬೇಕು, ನಾವು ಕೃತಜ್ಞತೆಗಳನ್ನಾಗಿರಬೇಕು ಎಂಬುದಾಗಿ ಗಮನಿಸುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಮ್ಮ ಜೀವನದಲ್ಲಿ ನಾವು ಕೃತಜ್ಞತೆಯಿಂದ ದೇವರಿಗೆ ಮಹಿಮೆಯನ್ನು ಪಡಿಸುವವರು, ಕೊಂಡಾಡುವವರು, ಸ್ತುತಿಗಾನ ಮಾಡುವವರು ಆಗಿರಬೇಕೆಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿಯ ಉದಾಹರಣೆ ಯಾಕಂದ್ರೆ 10 ಜನರಿಗೆ ಉಪಕಾರ ಮಾಡ್ತಾನೆ, ಅದ್ರಲ್ಲಿ ಹಿಂದಿರುಗಿ ಬಂದು ಟ್ಯಾಕ್ಸ್ ಹೇಳಿದ ಎಷ್ಟು ಜನ? ಒಬ್ಬನೇ ಬಂದ. ಟ್ಯಾಕ್ಸ್ ಹೇಳಕ್ಕೆ ಬಂದದ್ದು ಒಬ್ಬ, ದೇವರಿಂದ ಉಪಕಾರವನ್ನು ಪಡೆದವನು 10 ಜನ. ಅದು 10 ಮಾತ್ರ ಅಲ್ಲ, ನಾವು ಸಹ ನಮ್ಮ ಬದುಕಿನಲ್ಲಿ ನಾವು ಮಾಡಿದ್ರೆ ನಾವು ದೇವರಿಂದ ಉಪಕಾರ ಹೊಂದುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನಾವು ಉಳಿದಿರುವುದು ಯೆಹೋವನ ಕೃಪೆ. ಯಾಕಂದ್ರೆ ನಾವು ಉಳಿದಿರುವಂತದ್ದು ಯೆಹೋವನ ಕೃಪೆ. ನಮ್ಮ ಪುಣ್ಯ ನಿಮಿತ್ತ ಅಥವಾ ನಮ್ಮ ಒಳ್ಳೆಯದಲ್ಲ, ನಮ್ಮ ನೀತಿವಂತಿಕೆಯಿಂದಲ್ಲ, ನಾವು ಮಾಡಿರುವಂತಹ ಯಾವುದೋ ಸಹಾಯ ದಾನದ ಕಾರ್ಯದಿಂದಲ್ಲ, ಅದು ದೇವರ ಕೃಪೆ. ಅದು ದೇವರ ಕೃಪೆಯಿಂದ ನಾವು ಉಳಿದಿದ್ದೇವೆ. ನಾವೇನ್ ಮಾಡಬೇಕು? ದೇವರಿಗೆ ಉಪಕಾರ. ಹಾಗಾದ್ರೆ ಆ ಪ್ರಾಣಿಗಿರುವಂತಹ ಬುದ್ಧಿ, ಆ ಪ್ರಾಣಿಗಿರುವಂತಹ ಮನಸ್ಸು, ಪ್ರಾಣಿಗಿರುವಂತಹ ಮನೋಭಾವ ಮನುಷ್ಯರಲ್ಲಿ ಕಾಣಬಹುದು. ಹಾಗೆಯೇ 10 ಜನ ಉಪಕಾರವನ್ನು ಹೊಂದಿದ ಯೇಸು ಸ್ವಾಮಿಯಿಂದ ಒಬ್ಬ ಮಾತ್ರ ಹಿಂದಿರುಗಿ ನಾವು ಯೇಸು ಸ್ವಾಮಿಯಿಂದ ದೇವರ ಉಪಕಾರವನ್ನು ಹೊಂದುತ್ತೇವೆ. ನಾವು ಕಷ್ಟದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ಇಕ್ಕಟ್ಟಿನಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ಹಿಂಸೆಯಲ್ಲಿದ್ದಾಗ ನಾವು ದೇವರಿಗೆ ಬೇಡ್ಕೊಳ್ಳೋದು, ಪ್ರಾರ್ಥನೆ ಮಾಡೋಣ. ದೇವರನ್ನು ಬೇಡ್ತೇವೆ, ಮನುಷ್ಯರನ್ನು ಬೇಡ್ತೇವೆ, ಎಲ್ಲರನ್ನು ಬೇಡ್ತೇವೆ. ನಮಗೆ ಬಲಹೀನತೆ, ನಮಗೆ ಅಶಕ್ತತೆ ಅಥವಾ ನಮ್ಮಿಂದ ಆಗೋದಿಲ್ಲ ಎಂದಾಗ ಹೇಳಿದಾಗ ನಾವೇನ್ ಮಾಡ್ತೇವೆ? ಯಾರ ಬಳಿಯಿಂದ ಯಾವ್ದು ಅವ್ರ ಹತ್ರ ನಾವೇನ್ ಮಾಡ್ತೇವೆ? ಹೋಗಿ ಕೇಳ್ಬೋದು. ನನ್ನ ಹೇಳಿದಾಗಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನಗೆ ಇದು ಅಸಾಧ್ಯವಾಗಿರುವ ಕಾರಣ ನೀವಿದನ್ನು ಮಾಡಿ ನಮಗೆ ಈ ರೀತಿಯ ಸಹಾಯ ಮಾಡಿ. ಆರ್ಥಿಕ ಸಹಾಯ ಮಾಡಬೇಕು ಅಥವಾ ಉದ್ಯೋಗದ ರೀತಿಯಲ್ಲಿ ಯಾವುದೇ ರೀತಿಯ ಸಹಾಯವನ್ನು ಪಡಿತೇವೆ. ಕೊನೆಗೆ ಏನ್ ಮಾಡ್ತೇವೆ? ಮರೆತು ಮನುಷ್ಯ ಮರೆಯುವಂತಹ ಪ್ರಾಣಿ ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಂಡು ಕೃತಜ್ಞತೆಯಿಂದ ಯಜಮಾನನಿಗೆ ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಯೇಸುವಿನ ಮಾತನ್ನು ಗಮನಿಸುವಾಗ 14ನೇ ವಚನ ಹೇಳ್ತದೆ,
ಏನಂತ ಹೇಳ್ತಾರೆ 14 ಸ್ವಾಮಿ ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು ಯೇಸುವನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ಯೇಸು ಸ್ವಾಮಿ ಹೇಳುವಂತ ಮಾತೇನು? 10 ಮಂದಿ ಶುದ್ಧರಾದರಲ್ಲವೇ, ಆ 10 ಮಂದಿ ಹಿಂದಿರುಗಿ ಬಂದು ಕೃತಜ್ಞತೆಯನ್ನು ಸಲ್ಲಿಸಿದವರು ಯಾರು? ಯಾರು ಸಮಾರ್ಯದವನು? ಅವನು ಇತರ ಜನಾಂಗಕ್ಕೆ, ಇತರ ದೇಶಕ್ಕೆ ಅಥವಾ ಇತರ ವಿಶ್ವಾಸಕ್ಕೆ ಸೇರಿದವನು. ಅವನು ಆರಿಸಿಕೊಂಡ ಜನಾಂಗಕ್ಕೆ, ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವಲ್ಲ. ಈಗಲೂ ನಾವು ಕ್ರೈಸ್ತರಾಗಿದ್ದೇವೆ, ದೇವರ ಉಪಕಾರವನ್ನು ಹೊಂದುತ್ತೇವೆ, ದೇವರ ಅದ್ಭುತ ಮಹತ್ವವನ್ನು ಅಪೇಕ್ಷೆ ಮಾಡ್ತೇವೆ. ಆದರೆ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಮನಸ್ಸು ಮಾಡ್ತೀವ ಇಲ್ಲ, ದೇವರಿಗೆ ಉಪಕಾರವನ್ನು ಹೇಳ್ತೀವ ಇಲ್ಲ, ದೇವರಿಗೆ ಕೃತಜ್ಞತೆ ಸಲ್ಲಿಸವೇ ಇಲ್ಲ. ನಾವು ಸಾಧನೆ ಮಾಡಿದ ಮೇಲೆ ಇದು ನನ್ನ ಸಾಧನೆ, ಇದು ನನ್ನದು, ಇದು ನಾನು ಶ್ರಮಪಟ್ಟದ್ದು, ನಾನು ಸಂಪಾದನೆ ಮಾಡಿದ್ದು, ನಾನೇ ಇರುವುದು, ನಾನು ಹೊಂದಿದ್ದು, ನನ್ನದೇ ಇರುವಂತಹ ಅಹಂಭಾವ ನಮ್ಮಲ್ಲಿ ಇರುತ್ತದೆ. ದೇವರ ಕೃಪೆಯಿಂದ ಇದಾಗಿದೆ. ಈ ಮುಸಲ್ಮಾನರು ಏನ್ ಹೇಳ್ತಾರೆ ಗೊತ್ತಾ? ಪ್ರತಿ ಸಮಯದಲ್ಲಿ ಅವರು ಮೊದಲ ಮಾತು ಏನ್ ಹೇಳ್ತಾರೆ? ಅವರು ದೇವರಿಗೆ ಘನ ಉಂಟಾಗಲಿ, ದೇವರಿಗೆ ಸ್ತುತಿ ಉಂಟಾಗಲಿ ಎಂಬುದಾಗಿ ಮೊದಲವರಿಗೆ ಮಾತನ್ನ ಹೇಳಿ ಆಮೇಲೆ ಏನ್ ಮಾಡ್ತಾರೆ? ಅವರು ತಮ್ಮ ಇತರ ಸಾಧನೆಗಳ ಬಗ್ಗೆ ಹೇಳ್ತಾರೆ. ಯಾವಾಗಲೂ ಈ ಕ್ರಿಕೆಟ್ ಮುಗಿದ ಕೂಡಲೇ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆದ್ಮೇಲೆ ಪಾಕಿಸ್ತಾನದವರು ಮತ್ತೆ ಸಾಧಾರಣವಾಗಿ ಪಾಕಿಸ್ತಾನದವರು ಮುಸಲ್ಮಾನ್ ರಾಷ್ಟ್ರದವರು ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಾಹ್ಗೆ ಏನ್ ಮಾಡ್ತಾರೆ? ಕೃತಜ್ಞತೆ ಸಲ್ಲಿಸ್ತಾರೆ. ಗೆದ್ರು ಸರಿ, ಸೋತರು ಸರಿ, ಎರಡು ಸಮಯದಲ್ಲೂ ಸಹ ಅವ್ರೇನ್ ಮಾಡ್ತಾರೆ? 2 ಸಮಯದಲ್ಲಿ ನೀವು ಗೆದ್ದರೂ ಸರಿಯೇ, ಸೋತರೂ ಸರಿಯೇ, ದೇವರಿಗೆ ಉಪಕಾರವಾಗಿದೆ, ದೇವರಿಗೆ ಕೃತಜ್ಞತೆ. ದೇವರು ನಮ್ಮನ್ನು, ನಾವು ಸೋತರೂ ಸರಿಯೇ, ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಆಳುವಂತ ಶಕ್ತಿ ಕೊಟ್ಟಿದ್ದಾನೆ, ನಮ್ಮ ದೇಶವನ್ನು ಪ್ರತಿನಿಧಿಸುವಂತ ಆಶೀರ್ವಾದ ನಮಗೆ ದಯಪಾಲಿಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಕ್ರೈಸ್ತರಿಲ್ಲ ಹಿಡಿದುಂಟ ಇಲ್ಲ, ಕ್ರೈಸ್ತರು ಸಮಾಜದಲ್ಲಿ ಏನ್ ಮಾಡಿದ ಮೇಲೆ ಸ್ವಾಮಿ ನಿಮ್ಮಿಂದ ನಾನು ಉಪಕಾರವನ್ನು ಹೊಂದಿದ್ದೇನೆ, ನಿನಗೆ ಸುಖವಾಗಿ, ನಿನಗೆ ಕೃತಜ್ಞತೆ ಆಗಲಿ ಎಂಬುದಾಗಿ ಹೇಳ್ತಾರೆ. ಆಗ ಯೇಸುವನ್ನು ಪ್ರಶ್ನೆ ಮಾಡ್ತಾನೆ, ಈ ಅನ್ಯ ದೇಶದವರೇ ಹೊರತು ಯಾವ ಹಿಂದಿರುಗಿ ಹಾಗಾಗಿ ಹೇಳ್ತಾನೆ, ನಿನ್ನ ನಂಬಿಕೆ ನೀಡಲು ನಂಬಿಕೆಯೂ ಸಹ ನಮ್ಮ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸ್ತದೆ, ಮಹತ್ತರವಾದಂತಹ ಪಾತ್ರ ನಮ್ಮ ಜೀವನದಲ್ಲಿ ವಹಿಸ್ತದೆ. ನೀವು ದೇವರಿಂದ ಉಪಕಾರವನ್ನು ಹೊಂದಿದಾಗ, ನಿಮ್ಮ ತಂದೆ ತಾಯಿಗಳಿಂದ ಉಪಕಾರವನ್ನು ಹೊಂದಿದಾಗ, ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿಯರಿಂದ ಉಪಕಾರ ಹೊಂದಿದಾಗ, ನಿಮ್ಮ ಕುಟುಂಬದ ಬಂಧು ಬಳಗದಿಂದ ಉಪಕಾರ ಹೊಂದಿದಾಗ, ನಿಮ್ಮ ಮಿತ್ರರಿಂದ, ನಿಮ್ಮ ಸಹೋದ್ಯೋಗಿಗಳಿಂದ, ನಿಮ್ಮ ಹಿತೈಷಿಗಳಿಂದ, ನಿಮ್ಮ ಹಿತಚಿಂತಕರಿಂದ ನೀವು ಉಪಕಾರಗಳನ್ನು ಹೊಂದಿದಾಗ ನಾವು ಅದಕ್ಕೆ ಋಣಿಗಳಾಗಿರುತ್ತೇವೆ, ನಾವು ಅವರ ಋಣ ತೀರಿಸುವಂತವರಾಗಿರುತ್ತೇವೆ. ದೇವರಿಗೂ ಸಹ ನಾವು ಋಣ ತೀರಿಸುವಂತದ್ದಾಗಿರಬೇಕು, ನಾವು ಮನುಷ್ಯರಿಗೂ ಸಹ ಋಣ ತೀರಿಸುವಂತದ್ದಾಗಿರಬೇಕು. ಯಾಕಂದ್ರೆ ನಾವು ಮತ್ತೊಬ್ಬರಿಂದ ಉಪಕಾರವನ್ನು ಹೊಂದಿದ್ದೇವೆ, ಮತ್ತೊಬ್ಬರಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವೆ, ಮತ್ತೊಬ್ಬರಿಂದ ನಾವು ಸಹಾಯವನ್ನು ಪಡೆದ ಮೇಲೆ ಅದು ಯಾವ ರೀತಿಯಾದಂತಹ ಉಪಕಾರ, ಯಾವ ರೀತಿಯಾದಂತಹ ಸಹಾಯ ಇರಬಹುದು, ಅದನ್ನು ನಾವು ಹಿಂತಿರುಗಿ ಕೊಡುವಂತಹ ಋಣ ನಮ್ಮ ಮೇಲೆ ಇದೆ. ಅದು ಅನ್ನದ ಋಣ, ಆರ್ಥಿಕ ಋಣ, ಯಾವುದೇ ಆಧ್ಯಾತ್ಮಿಕ ಜೀವನದ ಋಣ, ದೈವಿಕ ಋಣ, ಯಾವುದೇ ಋಣವನ್ನು ನಾವು ಹಿಂತಿರುಗಿ ಕೊಡಬಲ್ಲಂಥದ್ದು ಆಗಿರುತ್ತದೆ. ಸ್ವಾಮಿ ಹೇಳ್ತಾರೆ, ಇದು ಸ್ವಾಮಿ ಯಾಜಕರಿಗೆ ನೀವು ಹೋಗಿ ಮೈ ತೋರಿಸುತ್ತಿದ್ದಾರೆ. ಯಾಜಕರ ಪುಸ್ತಕ 14ನೇ ಅಧ್ಯಾಯ 2ನೇ ವರ್ಷದಿಂದ 4ನೇ ವರ್ಷದವರೆಗೆ ಗಮನಿಸುವಾಗ ಯಾಜಕ ಕಾಂಡ 14:2-4 ಹೋಗುತ್ತೇವೆ. ಮತ್ತೊಬ್ಬರು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 19ನೇ ವರ್ಷ ಓದುತ್ತೇವೆ. ಇಸ್ರಾಯೇಲರು ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ದರೆ ಯಾಜಕ ಕಾಂಡ 14ರಲ್ಲಿ ಅವನ ವಿಷಯವಾಗಿ ನಡೆಸಬೇಕಾದ ಕ್ರಮ ಹೇಗೆಂದರೆ, ಅವನನ್ನು ಯಾಜಕನಿಗೆ ತೋರಿಸಬೇಕು. ಯಾಜಕನು ಪಾಳೆಯದ ಹೊರಗೆ ಹೋಗಿ ಅವನನ್ನು ನೋಡಬೇಕು. ಕುಷ್ಠರೋಗಿ ಯಾಜಕನಿಗೆ ಹೋಗಿ ಮೈ ತೋರಿಸಬೇಕು. 4ನೇ ವರ್ಷ ಶುದ್ಧ ಮಾಡಿಸಿಕೊಳ್ಳುವವನಿಗೋಸ್ಕರ ಸಜೀವವಾದ 2 ಶುದ್ಧ ಪಕ್ಷಿಗಳನ್ನು, ದೇವದಾರಿನ ಕಟ್ಟಿಗೆಯನ್ನು, ರಕ್ತ ವರ್ಣವುಳ್ಳ ದಾರವನ್ನು, ಹಿಸ್ಸೋಪಿನ ದಾರವನ್ನು ತರಬೇಕಿಲ್ಲ ಎಂಬುದಾಗಿ ಯಾಜಕನು ಆಜ್ಞಾಪಿಸಿದ. ಯಾತಕ್ಕಾಗಿ ಒಂದು ಯಾಜಕನಾದವನು ಆ ಕುಷ್ಠರೋಗಿಯನ್ನು ಸರ್ಟಿಫಿಕೇಟ್ ಕೊಡಬೇಕು. ನೀನು ಗುಣ ಹೊಂದಿದ್ದೀಯಾ, ನೀನು ಶುದ್ಧನಾಗಿದ್ದೀಯಾ,
ನಿನ್ನಲ್ಲಿ ಯಾವ ರೋಗ ರುಜಿನ ಇಲ್ಲ, ನಿನ್ನಲ್ಲಿ ಯಾವ ಸಮಸ್ಯೆಯ ಬಲಹೀನತೆ ಇಲ್ಲ, ನೀನು ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಶುದ್ಧನಾಗಿದ್ದೀನಿ ಎಂಬುದಾಗಿ ಒಂದು. ಇನ್ನೊಂದು, ಆ ಎಲ್ಲ ರೀತಿಯಾದಂತಹ ಕಾಣಿಕೆಗಳು ದೇವರಿಗೆ ಸಮರ್ಪಿಸುವಂಥದ್ದು. ದೇವರು ನನಗೆ ಶುದ್ಧಪಡಿಸಿದ್ದಾನೆ, ದೇವರು ನನಗೆ ಅದ್ಭುತ ಮಾಡಿದ್ದಾನೆ, ದೇವರು ನನಗೆ ಉಪಕಾರ ಮಾಡಿದ್ದಾನೆ, ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞ ಭಾವದಿಂದ ನಾನು ಕಾಣಿಕೆಯನ್ನು ಸಮರ್ಪಿಸ್ತೇನೆ. ನೀವು ಸಹ ಕೃತಜ್ಞ ಕಾಣಿಕೆ ಕೊಡ್ತೀರಿ. ಆದರೆ ಕಾಣಿಕೆ ಕೊಟ್ಟದ್ದು ಮಾತ್ರವಲ್ಲ, ಕಾಣಿಕೆ ಕೊಟ್ಟದ ಮೇಲೆ, ಕಾಣಿಕೆ ಕೊಟ್ಟ ನಂತರವೂ ಸಹ ನೀವೇನು ಮಾಡಬೇಕು? ದೇವರಿಗೆ, ದೇವರ ಚಿತ್ರದ ಪರವಾಗಿ, ದೇವರ ಚಿತ್ರದಂತೆ ನೀವು ನಡೆಯಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತದೆ, ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಹಿಸ್ಸೋಪ್ ಕಡ್ಡಿ ಇವುಗಳೊಂದಿಗೆ ಕೋರೆಕರಗಳ ಮತ್ತು ಊಟಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ರಕ್ತದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಎಲ್ಲಾ ಜನರ ಮೇಲೆ ಪ್ರೋಕ್ಷಿಸಬೇಕು. ಅದು ಪಾಪ ನಿವಾರಣೆಯನ್ನು ನಾವು ಕೃತಜ್ಞತೆಯನ್ನು ಸಲ್ಲಿಸದೆ ಹೋದರೆ, ನಾವು ದೇವರಿಗೆ ಉಪಕಾರವನ್ನು ಸಲ್ಲಿಸದೆ ಹೋದರೆ ನಮ್ಮ ಮೇಲೆ ಇನ್ನೂ ಆ ಹೊರೆ ಇರುತ್ತದೆ. ಪಾಪದ ಹೊರೆ ಅಥವಾ ಬಲಹೀನತೆಯ ಹೊರೆ, ರೋಗ ರುಜಿನೆಯ ಹೊರೆ ಎಲ್ಲವೂ ಇರುತ್ತದೆ. ಕೆಲವೊಮ್ಮೆ ಯಾಕೆ ನಮಗೆ ಮತ್ತೆ ಮತ್ತೆ ಕಾಡ್ತದೆ? ಯಾಕೆ ನಮಗೆ ಸಮಸ್ಯೆಗಳು ಮತ್ತೆ ಮತ್ತೆ ಕಾಡ್ತದೆ? ಯಾಕೆ ರೋಗ ರುಜಿನಗಳು ನಮಗೆ ಮತ್ತೆ ಮತ್ತೆ ಕಾಡ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಪ್ರಶ್ನೆ ಮಾಡುವಾಗ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸದೆ ಹೋದರೆ, ದೇವರಿಗೆ ಕೃತಜ್ಞತಾ ಸ್ತೋತ್ರ ಪ್ರಾರ್ಥನೆಯನ್ನು ನಾವು ಕೊಡದೆ ಹೋದರೆ, ನಾವು ದೇವರ ಮಾರ್ಗದಲ್ಲಿ ನಡೆಯದೆ ಹೋದರೆ ಮತ್ತೆ ಏನಾಗ್ತದೋ? ನಮಗೆ ಬೆಳೆಯುತ್ತದೆ, ನಮಗೆ ಹಿಂದಿರುಗಿ ಬಂದದ್ದು ಮತ್ತೆ ಕಾಡ್ತದೆ. ಹಾಗಾಗಿ ನಾವು ದೇವರಿಂದ ಉಪಕಾರವನ್ನು ಹೊಂದಿದರೆ, ಯಾವುದೇ ರೀತಿಯಾದ ಉಪಕಾರ, ಒಂದು ವೇಳೆ ಉದ್ಯೋಗ ಹೊಂದಿದರೂ ಸರಿ, ನಮಗೆ ಆರ್ಥಿಕ ವಿಷಯದಲ್ಲಿ ಲಾಭವಾದರೂ ಸರಿ, ನಮಗೆ ಯಶಸ್ಸು ಕಂಡರೂ ಸರಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಪ್ರಯತ್ನಗಳಲ್ಲಿ ಸಫಲತೆಯನ್ನು, ಯಶಸ್ಸನ್ನು ನಾವು ಕಂಡ ತಕ್ಷಣ ನಾವು ದೇವರಿಗೆ ಕೃತಜ್ಞ ಭಾವದಿಂದ ಕಾಣಿಕೆಯನ್ನು ಸಮರ್ಪಿಸಿ ದೇವರಿಗೆ ಉಪಕಾರಗಳನ್ನು ಹೇಳುವುದಕ್ಕೆ ಅಷ್ಟೇ ಮುಂದೆ ಹೋಗುವುದಿಲ್ಲ. ಅದಾದ ಮೇಲೆ ನಾವು ದೇವರ ಮಾರ್ಗದಲ್ಲಿ ನಡೆಯಬೇಕಾಗ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾಜಕನಿಗೆ ಹೋಗಿ ಮೈ ತೋರಿಸಿ, ಮೊದಲು ನೀನು ಸರ್ಟಿಫಿಕೇಟ್ ತಗೋ. ಏನಂತ? ಯಾಜಕನಿಂದ ನೀನು ಶುದ್ಧನಾಗಿ, ನೀನು ಕುಷ್ಠರೋಗದಿಂದ ಗುಣ ಹೊಂದಿದ್ದೀರಿ, ಕುಷ್ಠರೋಗದಿಂದ ಗುಣ ಹೊಂದಿದ್ದೀರಿ, ಕುಷ್ಠರೋಗದಿಂದ ಗುಣ ಹೊಂದಿದ ಮೇಲೆ ನೀನು ಶುದ್ಧನಾಗಿರುವುದರಿಂದ ನೀನು ಎಲ್ಲರೊಂದಿಗೆ ನೀನು ಹೋಗುವಳಿಕೆ ಮಾಡುವುದು. ನೀನು ಪಟ್ಟಣದೊಳಗೆ ಎಲ್ಲರೊಂದಿಗೆ ಸೇರಿಕೊಂಡು, ನಿನ್ನ ಕುಟುಂಬದೊಂದಿಗೆ ಸೇರಿಕೊಂಡು ಬದುಕಬಹುದು. ಆಮೇಲೆ ಏನ್ ಮಾಡಬೇಕು? ದೇವರಿಗೆ ಕೃತಜ್ಞ ಭಾವದಿಂದ ಆತ ಮಾರ್ಗದಲ್ಲಿ ಉಪಕಾರ ಸ್ಮರಣೆ ಮಾಡಬೇಕು, ಸ್ತೋತ್ರ ಸಲ್ಲಿಸಬೇಕು, ಕೃತಜ್ಞತೆಯನ್ನು ಹೇಳಬೇಕು ಎನ್ನುವುದು 9ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 9 ಮತ್ತು 10ನೇ ವಚನ. ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು ದೇವರಾಜ್ಞೆ ಮಾಡುವವರನ್ನ ಮನಸ್ಸಾಕ್ಷಿಗೆ ಒಪ್ಪುವಂತೆ ಸಿದ್ಧೀಕರಿಸಲಾರದೆ ಅನ್ನಪಾನಾದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇವರಿಗೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ಸಿದ್ಧಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾಗುತ್ತದೆ. ಹಾಗಾದ್ರೆ ಇದು ಕೇವಲ ನೇಮಕವಲ್ಲ, ನೇಮನಿಷ್ಠ ಮಾತ್ರವಲ್ಲ, ದೇವರಿಗೆ ನಾವು ಉಪಕಾರಿಗಳಾಗಿ ಕೃತಜ್ಞತೆಯಿಂದ ನಾವು ಆತನನ್ನು ಸೇವಿಸುವಂಥದ್ದು ಬಹಳ ಪ್ರಮುಖವಾದಂತಹ ಜೀವನ, ನಮ್ಮ ಜವಾಬ್ದಾರಿಯಾಗಿದೆ ಎಂಬುದಾಗಿ ವಾಕ್ಯಭಾಗ ಹೇಳ್ತೇವೆ. ವಾಕ್ಯದಲ್ಲಿ ನಮಗೆ ಹೇಳುವಂಥದ್ದು, ನಾವು ಕೇವಲ ಕಾಣಿಕೆಯನ್ನು ಕೊಟ್ಟರೆ ಸಾಲದು, ದೇವರ ವಾಕ್ಯವನ್ನು ಕೈಗೊಂಡು ನಡೆಯಬೇಕು, ದೇವರಿಗೆ ಯಾವಾಗಲೂ ನಿಷ್ಠೆಯಿರಬೇಕು, ಭಯಭಕ್ತಿಯಿಂದ ಜೀವಿಸಬೇಕು. ದೇವರಿಗೆ ಥ್ಯಾಂಕ್ಸ್ ಎಂಬುದಾಗಿ ಹೇಳಿದ್ರೆ ಸಾಲದು, ಕಾರ್ಯದಲ್ಲಿ, ಕೃತ್ಯದಲ್ಲಿ ನಾವು ಅದನ್ನು ತೋರಿಸುವಂತರಾಗಬೇಕು. ಹಾಗಾಗಿ ಕೀರ್ತನೆಯ ಗ್ರಂಥಕರ್ತನು ಹೇಳಿದ ದಾವೀದನು ಬಹಳ ಅದ್ಭುತವಾಗಿ ಹೇಳಿದೆ. ಎಲ್ಲರಿಗೂ ಪರಿಚಯವಾದಂತಹ ಕೀರ್ತನೆ ಯಾವುದು? 103ನೇ ಕೀರ್ತನೆ. 103ನೇ ಕೀರ್ತನೆ ಏನ್ ಹೇಳಿದೆ? ಆತ್ಮಾವೇ ಕರ್ತನಿಗೆ ಸ್ತೋತ್ರಿ, ಎನ್ ಮುಳುಗುಳುವೆ ಪರಿಶುದ್ಧ ನಾಮತೆ. ಆಮೇಲೆ ಆತ್ಮಾವೇ ಕರ್ತನಿಗೆ ಸ್ತೋತ್ರಿ, ಕರ್ತರು செய்த ಸಕಲ ಉಪಕಾರಗಳೇ ಮರವಾದೆ. ಹೌದಾ? ಏನೇನು ಹೇಳಿದ್ರೆ? ದಾವೀದ ಹೇಳುವ ಮಾತು, ನನ್ನ ಮಗನೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳು, ನನ್ನ ಮನಪೂರ್ವಕವಾಗಿ ನನ್ನ ದೇವರನ್ನು ಕೊಂಡಾಡಬೇಕು. ನಾನು ಯಾರ ಬಳಿಯೂ ಕಾಣಿಕೆ ಕೊಟ್ಟು ಕಳಿಸೋದು, ನಾನು ಬರಲಾಗಿರೋ ಚರ್ಚ್ಗೆ ನೀನು ಹೋಗಿ ಕಾಣಿಕೆ ಹಾಕಬೇಕು, ನನ್ನ ಪರವಾಗಿ, ನಮ್ಮ ಪರವಾಗಿ ಇನ್ನೊಬ್ಬರಿಗೆ ಆಶೀರ್ವಾದ ಕೊಡ್ಲಿ ಅಂತ ನಾವು ಬಯಸುವ. ಆಶೀರ್ವಾದ ನನಗೆ ಬೇಕು ಅಂತ ಬಯಸಲ್ಲ, ನಾನು ಕೊಡಬೇಕು, ನಾನು ಕೊಡ್ಕೋಬೇಕಂದ್ರೆ ನಾನು ಕೊಡಬೇಕು, ನಾನು ಕೊಡ್ಕೋಬೇಕು ಅಂದ್ರೆ ನಾನು ದೇವರಿಗೆ ನಾನು ಕೃತಜ್ಞತೆಯುಳ್ಳವರಾಗಿ ನಾನು ಜೀವಿಸಬೇಕು.
ಆ ಕೃತಜ್ಞತೆಯುಳ್ಳವನಾಗಿ ಜೀವಿಸುವುದು ಹೇಗೆ? ದೇವರ ವಾಕ್ಯದ ಪ್ರಕಾರ ನಡೆಯಬೇಕು. ಯಾವ ರೀತಿ ನಡೆಯಬೇಕು ನೋಡಿ, ಸ್ವಾಮಿ ದೇವರು ಹೇಳ್ತಾರೆ ತನ್ನ ಮಗನಾದ ದಾವೀದನ ಮೂಲಕವಾಗಿ 3 ವಚನ ಹೇಳ್ತಿರುತ್ತೆ. ಆತನು ಎಲ್ಲ ಅಪರಾಧಗಳನ್ನು ಕ್ಷಮಿಸುವ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಾವು ಉಪಕಾರವನ್ನು ಹೇಳಬೇಕು. ಮತ್ತೆ ನಾವು ಪಾಪದಲ್ಲಿ ಜೀವಿಸಬಾರದು, ಮತ್ತೆ ನಾವು ಕೆಟ್ಟತನದಲ್ಲಿ ಜೀವಿಸಬಾರದು, ಮತ್ತೆ ನಾವು ಕೆಡುಕನ್ನು ಮಾಡಬಾರದು, ಮತ್ತೆ ನಾವು ಯಾವುದೇ ಕೆಟ್ಟ ಮಾರ್ಗದಲ್ಲಿ ನಾವು ಜೀವಿಸಬಾರದು ಎಂಬುದಾಗಿ ಹೇಳ್ತದೆ. ಸಮಸ್ತ ರೋಗಗಳನ್ನು ಆಸ್ಪತ್ರೆ ಮದ್ದುಗಳು ಔಷಧಗಳು ಪರಿಪೂರ್ಣವಾದಂತಹ ಗುಣವಾಗುವುದಕ್ಕೆ ಯಾವ ಕಾರ್ಯವೂ ಸೂಕ್ತವಾಗಿ ಅಥವಾ ಅದ್ಭುತವಾಗಿ ಪರಿಣಮಿಸುವುದಿಲ್ಲ. ಅವೆಲ್ಲ ಏನ್ ಮಾಡ್ತದೆ ಅಂದ್ರೆ ತಡೀತದೆ, ರೋಗ ರುಜಿನಗಳು ಹೆಚ್ಚಾದಂತ ರೀತಿಯಲ್ಲಿ. ಅದಕ್ಕೆ ನಮಗೆ ಪದೇ ಪದೇ ನಮ್ಗೆ ಏನ್ ಮಾಡ್ತದೆ? ಜ್ವರ ಬರ್ತದೆ, ಯಾವಾಗ ಜ್ವರ ಬರ್ತದೆ, ನಮಗೆ ಟೈಫಾಯ್ಡ್ ಬಿಟ್ಟು ಬಿಟ್ಟು ಬರ್ತದೆ. ಈಗ ಮಾತ್ರೆ ತಗೊಂಡ್ಮೇಲೆ ಅಥವಾ ಡ್ರಿಪ್ಸ್ ಹಾಕಿಸ್ಕೊಂಡ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇಂಜೆಕ್ಷನ್ ತಗೊಂಡ್ಮೇಲೆ ಗುಣ ಆಗ್ಬೇಕಲ್ಲ, ಮತ್ತೆ ಯಾಕೆ ಬರ್ತದೆ? ಯಾಕಂದ್ರೆ ಔಷಧ ಮದ್ದುಗಳು ನಮ್ಮನ್ನು ಗುಣಪಡಿಸುವುದಿಲ್ಲ, ಸ್ವಸ್ಥಪಡಿಸುವುದಿಲ್ಲ, ಮತ್ತೆ ಬಾರದಂತೆ ತಡೆಯುತ್ತದೆ, ಅದು ಹೆಚ್ಚಾಗದಂತೆ ತಡೆಯುತ್ತದೆ. ಆದ್ರೆ ಗುಣಪಡಿಸಬಲ್ಲ ಶಕ್ತಿ, ಸ್ವಸ್ಥ ಮಾಡಬಲ್ಲ ಶಕ್ತಿ ಅದು ದೇವರಿಗೆ ಮಾತ್ರ. ಹಾಗಾಗಿ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವ. ನೋಡಿ, ನಮ್ಮ ಜೀವವನ್ನು ನಾಶನಕ್ಕೆ ಗುರಿಯಾಗದಂತೆ, ಮರಣಕ್ಕೆ ತುತ್ತಾಗದಂತೆ, ಕಷ್ಟಕ್ಕೆ ಸಿಲುಕದಂತೆ, ಸಮಸ್ಯೆಯಲ್ಲಿ ಬೀಳದಂತೆ ತಪ್ಪಿಸುವಂತಹ ಶಕ್ತಿ ದೇವರಿಗೆ ಮಾತ್ರ ಇದೆ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನು ಆಗಿದ್ದಾನೆ. ಹಾಗಾಗಿ ನಾವೇನ್ ಮಾಡಬೇಕು? ಎಲ್ಲ ಉಪಕಾರಗಳನ್ನು, ಎಲ್ಲಾ ರೀತಿಯಾದಂತಹ ಅದ್ಭುತಗಳನ್ನು, ಎಲ್ಲಾ ರೀತಿಯ ಮಹತ್ಕಾರಗಳನ್ನು ಹುಟ್ಟಿದ ಮೇಲೆ ನಾವೇನ್ ಮಾಡ್ತೇವೆ? ನಾವ್ ಹೇಳಿದ್ವಿ, ಯಾರು ನಮ್ಮನ್ನ ಕಾಪಾಡಿದೆ? ದೊಡ್ಡ ಡಾಕ್ಟರ್, ದೊಡ್ಡ ಆಸ್ಪತ್ರೆ. ಇಲ್ಲಿ ಆಸ್ಪತ್ರೆ ಎಲ್ಲಿ ಡಾಕ್ಟರ್? ಯಾರು ಮಾಡಕ್ಕೆ? ದೊಡ್ಡ ಆಸ್ಪತ್ರೆ ಬೇರೆ. ದೇವರೇ ನಮಗೆ ದೊಡ್ಡ ಡಾಕ್ಟರ್, ಘನ ವೈದ್ಯರು ಅವನೇ. ಅವ್ರು ಹೋದ್ರೆ ಅಲ್ಲಿ ಹೋದ್ರೆ ನಿಮಗೆ ಸಹಾಯ ಮಾಡ್ತಾರೆ. ವಾಕ್ಯವನ್ನು ಹೇಳಿದ್ರೆ 3ನೇ ವರ್ಷದಲ್ಲಿ ಮಾನವರನ್ನೇ ಪ್ರಭುಗಳಲ್ಲಿ ಭರವಸೆಗಳಬೇಡಿ, ಅವರು ಸಹಾಯ ಮಾಡ ಶಕ್ತರಲ್ಲ ಎಂಬುದಾಗಿ. ಅದೇ ಹೇಳಿದ್ದಾರೆ, ನಮಗೆ ಅವರಿದ್ದಾರೆ, ಇವರಿದ್ದಾರೆ, ಇವರು ಸಹಾಯ ಮಾಡ್ತಾರೆ, ಅವರು ಸಹಾಯ ಮಾಡ್ತಾರೆ. ಯಾರು ಮಾಡಲ್ಲ ಪ್ರೇರೆ? ಸ್ವಾರ್ಥಕ್ಕಾಗಿ ಮಾಡಬಹುದು, ಲಾಭಕ್ಕಾಗಿ ಮಾಡಬಹುದು. ಆದರೆ ಯೇಸುವಿನ ಕಾರ್ಯ, ದೇವರ ಅದ್ಭುತ ಸ್ವಾರ್ಥಕ್ಕಾಗಿ ಅಲ್ಲ. ದೇವರು ನಮ್ಮನ್ನು ಆಶೀರ್ವದಿಸುವಂಥದ್ದು ಅವರ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ. ಮನುಷ್ಯ ಏನೇ ಸಹಾಯ ಮಾಡಲು, ಮನುಷ್ಯ ಯಾವುದೇ ರೀತಿಯ ಒಳ್ಳೆಯ ಮಾಡಲು ಹಿಂದಿರುಗಿ ಪ್ರತಿಫಲವನ್ನು ಅಪೇಕ್ಷಿಸ್ತಾನೆ. ನಾವೇನ್ ಮಾಡ್ತೇವೆ? 100 ರೂಪಾಯಿ ಏನಾದರೂ ಖರ್ಚು ಮಾಡಿದ್ರೆ ಅವತ್ತು ನಾನು ಅವರಿಗೆ 100 ರೂಪಾಯಿ ಖರ್ಚು ಮಾಡ್ತೇನೆ. ಮನುಷ್ಯ ಹೇಳ್ತಾನೆ, ಸ್ವಾಮಿ ಅವನಾದ್ರು ಹೇಳ್ತಾನ? ಸ್ವಾಮಿ ಎಂದು ಹೇಳೋದು. ನಾವು ಯಾರಿಗಾದ್ರೂ ಊಟ ಕೊಡಿಸಿದ್ರೆ ನಾವಿವ್ರು ಊಟ ಹಾಕ್ಬೋದು ಅಂತ ಹೇಳಿ, ಅವ್ರು ಎಷ್ಟು ಕಷ್ಟದಲ್ಲಿದ್ರು ನಾನು ತೀರಿಸ್ಕೊಡ್ತೀನಿ, ನಾನು ಅವ್ರು ಓದಿಸ್ತೇನೆ, ನಾನು ಅವ್ರಿಗೆ ಕೆಲಸ ಕೊಡಿಸ್ತೇನೆ. ಇದೆಲ್ಲ ಮನುಷ್ಯ ಹೇಳುವಂಥದ್ದು. ಆದ್ರೆ ದೇವರು ಹೇಳ್ತಾನೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸ್ತಾನಂತೆ. ಆದ್ರೆ ನಾವು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಮನುಷ್ಯರನ್ನು ಶೃಂಗರಿಸುವುದಿಲ್ಲ. ಹಣದಿಂದ, ಅಧಿಕಾರದಿಂದ, ಸ್ಥಾನಮಾನದಿಂದ ನಾವು ಶೃಂಗರಿಸ್ತೇವೆ. ಅಥವಾ ನಾವು ಸಹಾಯ ಮಾಡೋದಿಲ್ಲ ಅಂತ ಹೇಳ್ತೇವೆ. ಒಂದಲ್ಲ 100 ಸರಿ, 100 ಅಲ್ಲ, 1000 ಅಲ್ಲ, ಕೋಟಿಗಟ್ಟಲೆ ನಾವು ಹೇಳಿರ್ತೇವೆ. ಜೀವನ ಪರ್ಯಂತ ನಾವು ಹೇಳ್ತಾ ಇದ್ದೇವೆ. ನಾವು ಹೇಳಿದ್ದೇವೆ, ನನ್ನಿಂದನೇ ಅವರು ಉದ್ಧಾರ ಆದದ್ದು, ನನ್ನಿಂದನೇ ಅವರು ಅಭಿವೃದ್ಧಿ, ನನ್ನಿಂದನೇ ಅವರಿಗೆ ಕೆಲಸ ಸಿಗುತ್ತೆ, ದೇವರ ಕೃಪೆಯಿಂದ ಕೆಲಸ ಸಿಗುತ್ತೆ ಎಂಬುದಾಗಿ ಯಾರು ಹೇಳ್ತಾರ? ದೇವರ ಆಶೀರ್ವಾದದಿಂದ ನಾವು ಬದುಕಿದ್ದೇನೆ ಎಂಬುದಾಗಿ ಯಾರು ಹೇಳ್ತಾರ? ದೇವರಿಂದ ನಾನು ಉಪಕಾರ ಹೊಂದಿದ್ದೇನೆ, ದೇವರಿಂದ ನಾನು ಅದ್ಭುತವನ್ನು ಪಡೆದಿದ್ದೇನೆ, ದೇವರಿಂದ ನಾನು ಬದುಕಿದ್ದೇನೆ, ನಾನು ಉಳಿದಿದ್ದೇನೆ, ಅದ್ಭುತ ಮಾಡಿದ್ದೇನೆ, ಸ್ವಸ್ಥ ಮಾಡಿದ್ದೇನೆ. ಡಾಕ್ಟರ್ ಬಗ್ಗೆ ಹೋಗಲ್ದೆ, ಆಸ್ಪತ್ರೆ ಬಗ್ಗೆ ಹೋಗಲ್ದೆ, ದೇವರ ಬಗ್ಗೆ ಯಾರು ಹೋಗಲ್ಲ. ಆದ್ರೆ ಮತ್ತೆ ಬಗ್ಗೆ ಹೇಳ್ತದೆ, 105ನೇ ಕೀರ್ತನೆ, 105ನೇ ಕೀರ್ತನೆ ಹೇಳ್ತದೆ, ಮೊದಲ 2 ವರ್ಷಗಳನ್ನು ಏನಂತ ಹೇಳ್ತಾನೆ? ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿ ಆತನ ನಾಮದ ಮಹತ್ವವನ್ನು ವರ್ಣಿಸಬೇಕು. ನಾವು ಕವಿಯಲ್ಲ, ಕವಿಗಳಲ್ಲ, ಕವಿಯತ್ರಿಗಳಲ್ಲ, ನಾವು ಆದ್ರೂ ಸಹ ವರ್ಣಿಸ್ಬೇಕು. ಈಗ ನಾವು ಎಲ್ಲಾದ್ರೂ ಉಪಕಾರ ಪಡೆದ ನಾವು ವರ್ಣಿಸ್ತೀವಲ್ಲ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಗ್ಗೆ, ಯಾವ ಆಸ್ಪತ್ರೆಯಿಂದ ನಾವು ಸ್ವಸ್ಥರಾಗಿ ಅಥವಾ ಗುಣ ಹೊಂದಿ ಬಂದ್ರೆ, ಎಂತ ಆಸ್ಪತ್ರೆ ಸಾಕಾಗಿ ಒಳ್ಳೆ ಟ್ರೀಟ್ಮೆಂಟ್, ಡಾಕ್ಟರ್ಗಳು ಹೆಂಗ್ ನೋಡ್ತಾರೆ, ನರ್ಸ್ಗಳು ಹೆಂಗ್ ನೋಡ್ತಾರೆ ಅಂದ್ರೆ ಅವ್ರ ಬಗ್ಗೆ ದೇವ್ರ ಕಂಡು ಆ ದೇವ್ರು ಮಾಡಿದ ಉಪಕಾರ ಒಬ್ರು ಯಾರು ಹೇಳಲ್ಲ. ಆತರ ದೇವರು ಮಾಡಿದ ಉಪಕಾರಗಳನ್ನು ಒಬ್ಬರು ನೆನೆಸಲ್ಲ. ಆದ್ರೆ ವಾಕ್ಯಭಾಗ ಹೇಳಿದ್ರೆ ಆತನ ನಾಮದ ಮಹತ್ವವನ್ನು ವರ್ಣಿಸಿ. ದೇವರ ನಾಮದ ಮಹತ್ವ
ಅದು ಬಹಳ ಶ್ರೇಷ್ಠವಾದ ಅತ್ಯುನ್ನತವಾದ. ದೇವರು ಮಾಡಿದ್ರೆ ಮಾತ್ರ ಬಿಡ್ತಾರೆ, ಮನುಷ್ಯ ಮಾಡಿದ್ರೆ ನಡ್ಕೊಳ್ತಾರೆ. ಆದ್ರೆ ಅದೇ ಮನುಷ್ಯ ನಮಗೆ ಸಹಾಯ ಮಾಡಿರೋದು ಎಂದು ಅವನು ನಮಗೆ ಬೆನ್ನಿಗೆ ಚೂರಿ ಹಾಕಬಹುದು, ಅಥವಾ ನಮಗೆ ಸಹಾಯ ಮಾಡದೆ ಹೋಗಬಹುದು, ನಮಗೆ ವಿರೋಧವಾಗಿ ಶಕ್ತವಾಗಿ ನಿಂತುಕೊಳ್ಬಹುದು, ನಮ್ಮ ಪರವಾಗಿ ಇರಬಹುದು. ಹಾಗಾಗಿ ದೇವರ ಪರವಾಗಿ ನಾವು ಇರಬೇಕು. ಆಮೇಲೆ ಹೇಳಿದ್ರೆ ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿ. ಜನಾಂಗಗಳಲ್ಲಿ ಅಂದ್ರೆ ಬೇರೆ ಬೇರೆ ಜನಾಂಗಗಳಿಗೆ ಏನ್ ಮಾಡಬೇಕು? ನಮ್ಮ ದೇವರ ಕೃತ್ಯಗಳನ್ನು ನಾವು ಪ್ರಸಿದ್ಧಪಡಿಸಬೇಕು. ನಮ್ಮ ಮಕ್ಕಳು ಅಥವಾ SSLC ಯಲ್ಲಿ, PUC ಯಲ್ಲಿ ಅಥವಾ ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಏನಾದ್ರು ಓದಿದ ಮೇಲೆ ಏನ್ ಮಾಡ್ತಾರೆ? ಎಲ್ಲ ಕಡೆ ಏನ್ ಮಾಡ್ತಾರೆ? ಕಟೌಟ್ ಹಾಕಿಸ್ತಾರೆ. ನಮ್ಮ ಶಾಲೆಯ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇಷ್ಟು ಶೇಕಡ ಪರ್ಸೆಂಟೇಜ್ ಇಂದ ತೇರ್ಗಡೆ ಹೊಂದಿದ್ದಾರೆ ಎಂಬುದಾಗಿ ಯಾರಿಗೆ ಗೊತ್ತಾಗಬೇಕು? ಯಾವತ್ತಾದ್ರೂ ದೇವರ ಕೃಪೆಯಿಂದ ನನಗೆ ಗುಣವಾಗಿದೆ ಎಂಬುದಾಗಿ ಕಟೌಟ್ ಹಾಕಿಸಿದೇವಾ, ಫ್ಲಕ್ಸ್ ಹಾಕಿಸಿದೇವಾ, ಹೋಗಿ ನಾವು ಇನ್ನೊಬ್ಬರಿಗೆ ಹೇಳಿಕೊಂಡಿದ್ದೇವಾ? ಒಂದು ಕೃತಜ್ಞತಾ ಸ್ತೋತ್ರಾರ್ಪಣೆ ಪ್ರಾರ್ಥನಾ ಕೂಟವನ್ನು ಹಮ್ಮಿಕೊಂಡಿದ್ದೇವಾ? ಇಲ್ಲೂ ಇಲ್ಲ. ಆದ್ರೆ ವಾಕ್ಯ ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿ, ಎರಡನೇ ಮನುಷ್ಯನ ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ನೋಡಿ. ಯಾವನ್ನ ಧ್ಯಾನ ಮಾಡಬೇಕಂತೆ? ಅದ್ಭುತ ಕೃತ್ಯಗಳನ್ನೆಲ್ಲ ಮಾಡಬೇಕು. ನಾವು ಧ್ಯಾನ ಮಾಡುವುದೇನು? ಹೀರೋಯಿನ್ಗಳ ಧ್ಯಾನ, ಹಣದ ಧ್ಯಾನ, ಉದ್ಯೋಗದ ಧ್ಯಾನ, ವ್ಯವಹಾರದ ಧ್ಯಾನ, ಮಕ್ಕಳಿಗೆ ಓದುವಿನ ಚಿಂತೆ, ಪುರುಷರಿಗೆ ಮಹಿಳೆಯರಿಗೆ ಉದ್ಯೋಗದ ಚಿಂತೆ, ವಯಸ್ಸಾದವರಿಗೆ ಅಥವಾ ನಾನು ಯಾವಾಗ ಹೋಗು ಕಾಡ್ಬಾರ ಎಂಬ ಚಿಂತೆ, ಅಥವಾ ಸುಮ್ಮನಿರುವವರಿಗೆ ವಾಟ್ಸ್ಆಪ್ ನಲ್ಲಿ ಯಾರೇನು ಮೆಸೇಜ್ ಕಳಿಸ್ತಾರೆ ಎನ್ನುವಂತ ಚಿಂತೆ, ಅಥವಾ ಯಾವ ಫಿಲ್ಮ್ ಯಾವಾಗ ರಿಲೀಸ್ ಆಗ್ತದೆ, ಯಾವಾಗ ಲಾಕ್ಡೌನ್ ತೆಗೆಯುತ್ತದೆ ಎನ್ನುವಂತ ಚಿಂತೆ. ಇದರ ಧ್ಯಾನದಲ್ಲಿರ್ತೇವೆ, ವಾಕ್ಯದ ಧ್ಯಾನ ಮಾಡಲ್ಲ, ಅದ್ಭುತ ಕೃತ್ಯಗಳ ಧ್ಯಾನ ಮಾಡಲ್ಲ. ಈ ರೀತಿಯಾದಂತಹ ಜೀವನವಿದ್ದರೆ ದೇವರು ಮತ್ತೆ ನಮಗೆ ಆಶೀರ್ವಾದ ಮಾಡುವುದಕ್ಕೆ ಮುಂದಾಗ ನಾವು ಯಾರಿಗಾದ್ರೂ ಉಪಕಾರವನ್ನು ಹೊಂದಿ ಒಳ್ಳೆಯದನ್ನು ಸಹಾಯವನ್ನು ಪಡೆದು ಅವರಿಗೆ ನಾವು ಮತ್ತೆ ದ್ರೋಹ ಮಾಡಿದ್ರೆ ಮತ್ತೆ ಯಾರಾದ್ರೂ ಉಪಕಾರ ಮಾಡುವುದಕ್ಕೆ ಮುಂದಾಗ್ತಾರ? ಮಾಡಲ್ಲ. ಯಾಕೆ? ನನಗೆ ಬೆಲೆ ಇಲ್ಲ, ನನಗೆ ಗೌರವ ಇಲ್ಲ, ನನಗೆ ಯಾವುದೇ ರೀತಿಯಾದಂತಹ ನನ್ನ ಸಹಾಯವನ್ನು ಗುರುತಿಸಲಿಲ್ಲ ಎಂಬುದಾಗಿ ಮಾಡ್ತಾರೆ, ನಾವು ಮತ್ತೆ ಮಾಡಲ್ಲ. ಆದ್ರೆ ದೇವರು ಏನ್ ಮಾಡ್ತಾನೆ? ಮತ್ತೆ ಮಾಡ್ತಾನೆ. ಯಾಕಂದ್ರೆ ನಮ್ಮನ್ನು ಜೀವಂತವಾಗಿ ಇರಿಸಿದ್ದಾನೆ. ನಾವು ಪಾಪಿಗಳಾದರೂ ಜೀವಂತವಾಗಿ ಇರಿಸಿದ್ದಾನೆ. ನಾವು ದ್ರೋಹಿಗಳಾದರೂ, ಮೋಸ ಮಾಡಿದರು, ನಾವು ಕೆಟ್ಟತನದಲ್ಲಿದ್ದರು ನಮ್ಮನ್ನು ಮಕ್ಕಳೆಂಬುದಾಗಿ ಸ್ವೀಕರಿಸಿದ್ದಾನೆ. ಇದೆಲ್ಲವೂ ಮರೆತು ಬಿಡ್ತೇವೆ. ನಾವು ಏನ್ ತಪ್ಪು ಮಾಡಿದ್ರು ದೇವರು ಸುಮ್ಮನಿದ್ದಾನಲ್ಲ, ಆದ್ರೆ ದೇವರು ಸುಮ್ಮನಿರಲ್ಲ. ನಾವು ದೇವರಿಗೆ ಉಪಕಾರವನ್ನು ಸಲ್ಲಿಸದೆ ಹೋದರೆ, ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳದೆ ಹೋದರೆ, ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡದೆ ಹೋದರೆ, ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸದೆ ಹೋದರೆ ನಮಗೆ ಶಿಕ್ಷೆ ಇದೆ, ಶಾಪವಿದೆ ಎಂಬುದಾಗಿ ನಾವು ನೆನಪಿಟ್ಟುಕೊಳ್ಳಬೇಕು. ಯೆಹೋವನ ದರ್ಶನವನ್ನು ಕೋರುವವರ ಹೃದಯ ಹರ್ಷಿಸಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿ ನಿತ್ಯವಾದ ದರ್ಶನವನ್ನು ಅಪೇಕ್ಷಿಸಲಿ ಎಂಬುದಾಗಿ ಹೇಳ್ತಿರ್ತೇವೆ. ಹಾಗಾದ್ರೆ ನಾವು ಯಾವಾಗಲೂ ದೇವರ ದರ್ಶನಕ್ಕಾಗಿ ಅಪೇಕ್ಷೆಯನ್ನು ಹೊಂದಬೇಕು. ದೇವರ ದರ್ಶನ ಮಾಡಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ದೇವರಿಗೆ ನಾವು ಉಪಕಾರಿಗಳಾಗಿರಬೇಕು, ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರಬೇಕು. ಆ 10 ಮಂದಿ ಕುಷ್ಠರೋಗಿಯಲ್ಲಿ ಹೆಚ್ಚಾದಂತಹ ಆಶೀರ್ವಾದವನ್ನು ಹೊಂದಿದವನು ಯಾರು ಹಿಂದಿರುಗಿ ಬಂದು ಯೇಸು ಸ್ವಾಮಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೋ ಅವನು. ನಾವು ಮನುಷ್ಯರಿಗೆ ದ್ರೋಹ ಮಾಡಿದ ತಕ್ಷಣ ಅದು ದೇವರಿಗೆ ದ್ರೋಹ ಮಾಡಿದ ತಕ್ಷಣ ಅಂತಲ್ಲ. ಯಾಕಂದ್ರೆ ದೇವರ ನೀತಿ ಏನು? ಪ್ರತಿಫಲಾಪೇಕ್ಷೆ ಇಲ್ಲದೆ ನೀನು ಸಹಾಯ ಮಾಡು, ಒಳ್ಳೆಯದು ಮಾಡು ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ನೀನು ಉಪಕಾರವನ್ನು ಹೊಂದಿದ ಮೇಲೆ ಅವರಿಗೆ ಅಪಕಾರ ಮಾಡಬೇಡ ಎಂಬುದಾಗಿಯೂ ಹೇಳ್ತಾನೆ. ಆದ್ರೆ ನಾವು ನಮಗೆ ಒಳ್ಳೆಯದು ಮಾಡಿದವರಿಗೆ ನಾವು ಒಳ್ಳೆಯದು ಮಾಡದಿದ್ರು ಕೆಟ್ಟದನ್ನು ನಾವು ಮಾಡ್ತೇವೆ. ಆದ್ರೆ ನಾವೇನ್ ಮಾಡ್ತೇವೆ? ಒಳ್ಳೆಯದನ್ನು ಮಾಡಿದ್ದೇವೆ, ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡ. ಯಾಕಂದ್ರೆ ನಾವು ಏನ್ ಮಾಡ್ತೇವೆ? ದೇವ್ರ ಉಪದೇಶ ಮಾಡೋದು, ದೇವ್ರಿಗೆ ಏನ್ ಮಾಡ್ತೇವೆ? ನಾವು ದೇವರು ಹಾಗೆ ಮಾಡೋದು. ಉಪಕಾರವನ್ನು ಹೊಂದಿದ ಮೇಲೂ ಸಹ ಏನ್ ಮಾಡ್ತೇವೆ? ಯೇಸು ಸ್ವಾಮಿಯ ಬಳಿಗೆ ಬಂದಂತ ಕುಷ್ಠರೋಗಿ ಹೇಗೆ ಬರ್ತಾನೆ? ಅವನು ಲೂಕನ ಸುವಾರ್ತೆ 17ನೇ ಅಧ್ಯಾಯ, ಆತನು ಹಿಂದಿರುಗಿ ಬಂದು 15ನೇ ವಚನ 17-15ರಲ್ಲಿ ಅವರಲ್ಲಿ ಒಬ್ಬನು ತನಗೆ ಗುಣವಾಗುವುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎಂಬುದಾಗಿ ಹೇಳಿದೆ ದೇವರ ವಾಕ್ಯ ಹೇಳ್ತದೆ. ನಾವು ಎಷ್ಟು ಜನ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರೇನು?
ಅಡ್ಡವಿಡುತ್ತದೆ. ಈ ಹಿಂದೂ ಮಾತ್ರ ಏನ್ ಮಾಡ್ತಾರೆ, ಹಿಂದೂ ಸಹೋದರ ಸಹೋದರ ಏನ್ ಮಾಡ್ತಾರೆ ಅಂದ್ರೆ, ದಾರಿ ಮೇನ್ ರೋಡ್ ಇದ್ರು ಅವ್ರ ದೇವಸ್ಥಾನ ಕಂಡ್ರೆ ಏನ್ ಮಾಡ್ತಾರೆ, ದಾರಿ ಅಡ್ಡಬಿಡ್ತಾರೆ. ಆಮೇಲೆ ಅವರು ಚಪ್ಪಲಿಯನ್ನು ಏನ್ ಮಾಡ್ತಾರೆ ಬಿಟ್ಟು ದೇವರಿಗೆ ಅವ್ರು ಏನ್ ಮಾಡ್ತಾರೆ, ಕೈ ಮುಗಿತಾರೆ. ನಾವೇನ್ ಮಾಡ್ತೇವೆ, ಮಾಡ್ತೇವೆ ನಾವು ಪಾಪದಲ್ಲಿ ಮೊಣಕಾಲ ಆಗಲ್ಲ ನಾವು, ಯಾಕಂದ್ರೆ ನಾವು ಯೋಗ್ಯರೆಂಬುದಾಗಿ ಕೂತ್ಕೋತೀವಿ. ಕೈಕಾಲು ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಕೈಕಾಲು ಚೆನ್ನಾಗಿದ್ರು ನಾವೇನ್ ಮಾಡ್ತೇವೆ, ಮೊಣಕಾಲ ಆಗಲ್ಲ. ಯಾಕಂದ್ರೆ ನಾವು ಒಳ್ಳೆಯವರೆಂಬುದಾಗಿ ಭಾವಿಸಿ ಹಾಗೆ ಕೂತ್ಕೊಳ್ತೇವೆ. ನಾವು ಮೊಣಕಾಲಾಗಿ ನಾವು ದೇವರಿಗೆ ಮೊಣಕಾಲುವುದಾಗಿ ಕೃತಿಕ ಭಾವದಿಂದ ನಾವೇ ಮಾಡಬೇಕು, ದೇವರಿಗೆ ಸ್ವಾಮಿ ನೀನು ಮಾಡಿದಂತ ಉಪಕಾರಕ್ಕೆ ನನಗೆ ಮಹಿಮೆಯಾಗಲಿ ಸ್ತುತಿಯಾಗಲಿ, ನನ್ನ ಪಾಪಗಳನ್ನು ಕ್ಷಮಿಸುವುದಾಗಿ ನಾವು ಮೊಣಕಾಲು ಕೇಳದೆ ಹೋದರೆ ಪಾಪಗಳನ್ನು ಕ್ಷಮಾಪಣೆ ಮಾಡುವುದಕ್ಕೆ ಇಲ್ಲೇನ್ ಮಾಡ್ತಾನೆ, ಅನ್ಯ ದೇಶದವರು ಇತರ ದೇಶಕ್ಕೆ ಸೇರಿದವರು ಇತರ ಮತಕ್ಕೆ ಸೇರಿದವರು ಅಡ್ಡ ಬಿಟ್ಟು ಏನ್ ಮಾಡ್ತಾನೆ, ಯೇಸುವಿನ ಪಾದಗಳಿಗೆ ಬಿದ್ದು ಅವೆಷ್ಟನ್ನು ನಾವು ಮೊಣಕಾಲುವಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ಮೊಣಕಾಲುವಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಇಷ್ಟು ಜನ ನಾವು ಶ್ರಮ ವಹಿಸಿ ಕಷ್ಟಪಟ್ಟು ನಾವು ದುಡಿತೇವೆ, ಕಷ್ಟಪಟ್ಟು ದುಡಿದರೆ ಶ್ರಮಪಟ್ಟು ನಮಗೆ ಮೈಕೈ ನೋವಿದ್ರು, ಬೆನ್ನು ನೋವಿದ್ರು, ಕೈಕಾಲು ನೋವಿದ್ರು, ತಲೆ ನೋವಿದ್ರು, ಜ್ವರ ಇದ್ರು ನಾವೇನ್ ಮಾಡ್ತೇವೆ, ಕೆಲಸ ಮಾಡ್ತೇವೆ. ಜ್ವರ ಇದ್ರು ಕೈಕಾಲು ನೋವಿದ್ರು ಕೆಲಸ ಮಾಡಲ್ಲ, ಆದ್ರೆ ಮೊಣಕಾಲುಗಳ ಪ್ರಾರ್ಥನೆ ಮಾಡ. ದೇವರ ವಿಷಯದಲ್ಲಿ ಮಾತ್ರ ಹಿಂಜರಿತಿದೆ, ಆದ್ರೆ ಲೌಕಿಕ ವಿಷಯದಲ್ಲಿ ಮುಂದುವರಿದೆ. ದೇವರ ವಿಷಯದಲ್ಲಿ ಮೊಣಕಾಲು ಹಾಕುವುದಿಲ್ಲ, ಆದ್ರೆ ಒಂದು ಜನರ ಬಳಿಗೆ ಹೋಗಿ ಏನ್ ಮಾಡ್ತಾರೆ, ನಾವು ಅವ್ರ ಕಾಲು ಹಿಡ್ಕೊಂಡು ಏನ್ ಮಾಡ್ತೇವೆ, ಹೇಗಾದ್ರೂ ಮಾಡಿ ನನಗೆ ಸಹಾಯ ಮಾಡಿ ಎಂಬುದಾಗಿ ಅವ್ರ ಕೈಕಾಲು ಬೇಡಬಹುದು. ನನ್ನ ಮಗನ ಫೀಸ್ ಕಟ್ಟಬೇಕು, ನನ್ನ ಮಗಳ ಫೀಸ್ ಕಟ್ಟಬೇಕು, ಅಲ್ವಾ, ನನಗೆ ಹೇಗಾದ್ರೂ ಮಾಡಿ ನನಗೆ ಉದ್ಯೋಗ ಕೊಡಿಸಿ, ನನಗೆ ಏನಾದ್ರೂ ಮಾಡಿ ಸಹಾಯ ಮಾಡಿ, ನನಗೆ ಏನಾದ್ರೂ ಮಾಡಿ ಒಳ್ಳೆ ಮಾಡಿ ಎಂಬುದಾಗಿ ದೇವರ ಕೈಕಾಲು ಹಿಡಿಯುವ ಬದಲು ನಾವು ಮನುಷ್ಯರಲ್ಲಿ ಕಾಲು ಹಿಡಿತೇವೆ. ಅದರ ಪ್ರಯೋಜನ ಆಗುವುದಿಲ್ಲ. ಪ್ರಯೋಜನವಾದರೂ ಅದು ಆ ಸಮಯಕ್ಕೆ ಮಾತ್ರ. ಹಾಗೆ ಯೇಸುಸ್ವಾಮಿಯ ಮಾತುಗಳನ್ನು ಗಮನಿಸುವಾಗ ನಾವು ಕೇವಲ ಕೃತಜ್ಞತೆಯುಳ್ಳವರೆಂಬುದಾಗಿ ಕಾಣಿಕೆಯಿಂದ ಮಾತ್ರ ಸಾಲದು. ನಮ್ಮ ಪಾಪಗಳ ಕ್ಷಮೆಗಾಗಿ ನಾವು ಮೊಣಕಾಲಬೇಕು. ನಮ್ಮ ಭಿನ್ನ, ನಮ್ಮ ಕೋರಿಕೆ, ನಮ್ಮ ಬೇಡಿಕೆ, ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ನಾವೇನ್ ಮಾಡಬೇಕು, ನಾವು ಯಾವಾಗಲೂ ಕೃತಜ್ಞತೆಯಿಂದ ಮೊಣಕಾಲುವುದಾಗಿ ನಾವು ಸಲ್ಲಿಸಬೇಕು. ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯ 16 ಮತ್ತು 17ನೇ ವಚನ. ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯ 16 ಮತ್ತು 17ನೇ ವಚನ. ಯಾವಾಗಲೂ ಸಂತೋಷಿಸಿರಿ, ಎರಡರಲ್ಲೇ ಪ್ರಾರ್ಥನೆ ಮಾಡಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಾಗಾದ್ರೆ ದೇವರ ಚಿತ್ತ, ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪ ಅಪರಾಧಗಳನ್ನು ಬಿಟ್ಟು ನಾವು ಒಳ್ಳೆಯವರಾಗಿ ದೇವರಲ್ಲಿ ನಾವು ಕ್ಷಮೆಯನ್ನು ಕೇಳಬೇಕು. ಮೊಣಕಾಲುವುದರಾಗಿ ಪ್ರಾರ್ಥನೆಯ ಮೂಲಕವಾಗಿ ನಮ್ಮ ಮನವಿಗಳನ್ನು, ನಮ್ಮ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸಬೇಕು. ಆಗ ಮಾತ್ರ ನಾವು ದೇವರಿಗೆ ನಿಜವಾದಂತ ಮಕ್ಕಳು, ಭಕ್ತರು ಎಂಬುದಾಗಿ. ನಾವೇನ್ ಮಾಡ್ತೇವೆ, ನಾವು ಕುಳಿತುಕೊಳ್ಳುವ ಭಂಗಿಯೂ ಸರಿಯುವುದಿಲ್ಲ, ನಿಂತುಕೊಳ್ಳುವಂತ ಭಂಗಿಯೂ ಸರಿಯುವುದಿಲ್ಲ. ನಾನು ಅನೇಕ ವೇಳೆ ಹೇಳ್ತೇನೆ, ಪ್ರಾರ್ಥನೆ ಮಾಡುವಾಗ ಅಡ್ಡಿ ಮಾಡಬೇಡ್ರಿ, ಮಾತನಾಡಬೇಡ್ರಿ, ಬಿಸಿಕೊಟ್ಟಬೇಡ್ರಿ ಎಂಬುದಾಗಿ. ಯಾಕೆ? ಅದು ದೇವರೊಂದಿಗೆ ಮಾತನಾಡುವ ಸಮಯ, ದೇವರೊಂದಿಗೆ ನಮಗಿರುವಂತ ಸಮಯ. ಹಾಗಾಗಿ ನಾವು ನಿಶ್ಚಿತವಾಗಿ ದೇವರಿಗೆ ಗೌರವವನ್ನು ಸಲ್ಲಿಸಬೇಕು. ದೇವರಿಗೆ ನಾವು ಉಪಕಾರಿಗಳಾಗಿರಬೇಕು, ಕೃತಜ್ಞತೆಯುಳ್ಳವರಾಗಿರಬೇಕಾದ್ರೆ ಈ ವಿಷಯಗಳು ನಾವು ಯೋಗ್ಯರಾಗಿರಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ದೇವರ ಚಿತ್ತವೇನು, ದೇವರು ನಮ್ಮಿಂದ ಬಯಸುವಂಥದ್ದು ಆತನಿಗೆ ನಾವು ಉಪಕಾರಿಗಳಾಗಿರಬೇಕು, ಕೃತಜ್ಞತೆಯುಳ್ಳವರಾಗಿರಬೇಕು. ನಾವು ಬಲಹೀನತೆಂಬುದಾಗಿ ತೋರಿಸಬೇಕು, ನಾವು ಅಶಕ್ತರೆಂಬುದಾಗಿ, ಅಸಮರ್ಥರೆಂಬುದಾಗಿ, ಅಯೋಗ್ಯರೆಂಬುದಾಗಿ, ನಾವು ಅನರ್ಹರೆಂಬುದಾಗಿ ದೇವರ ಮುಂದೆ ನಾವು ತೋರಿಸಿಕೊಳ್ಳಬೇಕು. ದೇವರ ಮುಂದೆ ತೋರಿಸಿಕೊಳ್ಳುವಾಗ ಜನರ ಅಕ್ಕಪಕ್ಕದಲ್ಲಿದ್ದಾರೆ ಎನ್ನುವಂತ ಆಲೋಚನೆಯಿಂದ ತೋರಿಸುವಂತದ್ದಲ್ಲ. ಏಕಾಂತವಾದಂತಹ ಕೋಣೆಯಲ್ಲಿ ನಾವು ಒಬ್ಬರೇ ನಾವು ದೇವರೊಂದಿಗೆ ಮಾತನಾಡುವಾಗ, ಪ್ರಾರ್ಥನೆ ಸಲ್ಲಿಸುವಾಗಲೂ ಸಹ ಆಗಿರಬೇಕು. ಆರಾಧನೆಯ ಸಂದರ್ಭದಲ್ಲಿಯೂ ಸಹ ನಾವು ಆಗಿರಬೇಕು. ಎಲ್ಲ ಸಂದರ್ಭದಲ್ಲೂ ಇರಬೇಕು. ಜನರಿದ್ದಾಗ ಜನರನ್ನು ಹೊಗಳಿದೆ ಎಂಬುದಾಗಿ, ಜನರನ್ನು ಅಡ್ಡಕ್ಕೆ ಎಂಬುದಾಗಿ ಎನ್ನುವಂತ ಮಾತುಗಾಗಿ ಆ ರೀತಿಯಲ್ಲಿ ನಾವು ಯಾವತ್ತೂ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು ಎಂಬುದಾಗಿರಲ್ಲ. ಯಾಕಂದ್ರೆ ದೇವರು ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ಬಲವನ್ನಾಗಿದ್ದಾನೆ, ನೋಡುವವನಾಗಿದ್ದಾನೆ. ಹಾಗಾಗಿ ನೀವು ದೇವರಿಂದ ಹೊಂದಿದಂತ ಉಪಕಾರಗಳು, ದೇವರಿಂದ ಹೊಂದಿದಂತ ಸಹಾಯ,
ಮನುಷ್ಯರಿಂದ ಹೊಂದಿದಂತ ಸಹಾಯ, ಮನುಷ್ಯರ ಪೂರ್ವಕವಾಗಿ ಹೊಂದಿದಂತ ಎಲ್ಲ ಒಳ್ಳೆಯದಕ್ಕೆ ಅವರಿಗೆ ಹಿಂದಿರುಗಿ ಒಳ್ಳೆಯದನ್ನೇ ಮಾಡಿ. ಒಂದು ವೇಳೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಹಾಯ ಮಾಡುವುದಕ್ಕೆ ನಮಗೆ ಮನಸ್ಸಿಲ್ಲದೆ ಹೋದರೆ ಕೆಟ್ಟದನ್ನು ಮಾಡಬೇಡಿ. ಅಟ್ಲೀಸ್ಟ್ ಕಡೆ ಪಕ್ಷ ನೀವು ಪ್ರಾರ್ಥನೆ ಮಾಡಬೇಕು. ಅವರಿಗೆ ಒಳ್ಳೆಯದಾಗಬೇಕಾಗಿ ಪ್ರಾರ್ಥನೆ ಮಾಡಿ. ನಿಮಗೆ ಹಣ ಸಹಾಯ ಮಾಡುವುದು ಆದರೆ ಹಿಂದಿರುಗಿ ಸಹಾಯ ಮಾಡದೆ ನಿಮಗೆ ಹೋಗುವುದಕ್ಕೆ ಆಗುವುದಿಲ್ಲ. ಹಿಂದಿರುಗಿ ನೀವು ಹಣ ಸಹಾಯ ಮಾಡುವುದಕ್ಕಾಗಿ ಆಗದೆ ಹೋದರೆ ಪ್ರಾರ್ಥನೆ ಆಗಲ್ಲ. ನಿಮಗೆ ಒಳ್ಳೆಯದನ್ನು ಬಯಸಿದರೆ ನೀವು ಸಹ ಒಳ್ಳೆಯದನ್ನು ಬಯಸ್ತೀರಿ. ಅವರು ಕೆಟ್ಟದ್ದು ಮಾಡಬೇಕೆಂಬುದಾಗಿ ನೀವು ಕೆಟ್ಟದ್ದು ಮಾಡುವುದು ಅವಶ್ಯಕತೆ. ಅವರು ಒಳ್ಳೆಯದು ಮಾಡಿದಾಗ ನಾವು ಕೆಟ್ಟದ್ದು ಮಾಡಬೇಕೆಂಬಂತಹ ಆಲೋಚನೆಯೂ ಅಂತಹ ಕೆಟ್ಟ ಮನಸ್ಸು ನಮ್ಮಲ್ಲಿ ಬರುವುದು. ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದನ್ನು ಮಾಡೋಣ, ಕೆಟ್ಟದ್ದು ಮಾಡಿದವರು ಒಳ್ಳೆಯದನ್ನು ಮಾಡೋಣ. ಯಾಕಂದ್ರೆ ಯೇಸುಸ್ವಾಮಿ ಬಯಸುವಂಥದ್ದು ನಮ್ಮಿಂದ ಒಳ್ಳೆಯದನ್ನೇ. ನಾವು ಕೃತಜ್ಞತೆಯುಳ್ಳವರು, ದೇವರಿಗೆ ಉಪಕಾರ ಸಲ್ಲಿಸುವವರು, ದೇವರ ನಾಮವನ್ನು ಕೊಂಡಾಡುವುದು, ಮಹಿಮೆಪಡಿಸುವರು ಎನ್ನುವಂಥದ್ದು ಕೇವಲ ಹಣದ ಮೂಲಕ ಕಾಣಿಕೆಯ ರೂಪದಲ್ಲಿ ಕೊಡುವಂತಹ ಯಾವುದೇ ರೀತಿಯಲ್ಲ. ನಮ್ಮ ನೈಜ ಭಾವನೆ, ನಮ್ಮ ಸ್ವಭಾವ, ನಮ್ಮ ಹೃದಯದಲ್ಲಿ ಇರುವಂತಹ ಮನಸ್ಸು, ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವಂತಹ ಒಳ್ಳೆಯದರಿಂದ ನಾವು ದೇವರಿಗೆ ಎಷ್ಟು ಕೃತಜ್ಞತೆಯುಳ್ಳವರಾಗಿದ್ದೇವೆ, ಮನುಷ್ಯರಿಗೆ ಎಷ್ಟು ಉಪಕಾರಿಗಳಾಗಿದ್ದೇವೆ, ಎಷ್ಟು ನಾವು ಒಳ್ಳೆಯವರು ಎನ್ನುವಂಥದ್ದು ನಮ್ಮ ಹೃದಯದ ಮೂಲಕವಾಗಿ ಹೃದಯದಲ್ಲಿ ನಾವು ಏನನ್ನು ನಿರ್ಣಯಿಸಿಕೊಳ್ಳುತ್ತೇವೆ. ಅದಕ್ಕೆ ತಕ್ಕ ರೀತಿಯಲ್ಲಿ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ತಕ್ಕ ರೀತಿಯಲ್ಲಿ ದೇವರು ನಮಗೆ ಉಪಕಾರಗಳನ್ನು ಮಾಡ್ತಾನೆ. ಅದಕ್ಕೆ ತಕ್ಕ ರೀತಿಯಲ್ಲಿ ನಮ್ಮನ್ನು ದೇವರು ಉನ್ನತ ಸ್ಥಿತಿಗತಿಗಳಿಗೆ, ಸ್ಥಾನಮಾನಕ್ಕೆ, ಅಭಿವೃದ್ಧಿಗೆ ತರ್ತಾನೆ. ಕೆಲವರು ನಾವು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರು ನಾವು ಬೇರೆ, ಇನ್ನೊಬ್ಬರಿಗೆ ಕೆಟ್ಟದ ಬಗ್ಗೆ ನಾವು ಒಳ್ಳೆಯದನ್ನು ಬಯಸ್ತೇವೆ. ಇನ್ನೊಬ್ಬರಿಗೆ ನಾವು ದ್ರೋಹ ಮಾಡಿ ಮೋಸದಿಂದ ನಾವೇ ಮಾಡಿದ್ರೆ ನಾವು ಸಂತೋಷ ಪಡ್ತೇವೆ. ಇನ್ನೊಬ್ಬರನ್ನು ನಾವು ಕಣ್ಣೀರು ಕೊಟ್ಟು ನಾವೇ ಮಾಡಿದ್ರೆ ನಾವು ಸುಖದ ರೀತಿಯಲ್ಲಿ ಬದುಕಬೇಕೆಂಬುದಾಗಿ ಬಯಸ್ತೇವೆ. ನಾವು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನಾವು ಸುಖ ಪಡಬೇಕೆಂಬುದಾಗಿ ಬಯಸ್ತೇವೆ. ಆದರೆ ಯಾವುದೂ ಸಹ ದೇವರ ದೃಷ್ಟಿಯಲ್ಲಿ, ದೇವರ ವಿಷಯದಲ್ಲಿ ಒಳ್ಳೆಯದು ಅಲ್ಲ, ದೇವರ ವಿಷಯದಲ್ಲಿ ಯಾವುದೂ ಸಹ ಅದು ಸೂಕ್ತವೂ ಅಲ್ಲ, ಯೋಗ್ಯವಾದದ್ದು ಅಲ್ಲ. ಹಾಗಾಗಿ ಬೇರೆ ಈ ಕುಷ್ಠರೋಗಿಯಾದಂತಹ, ಸ್ಮಾರಕನಾದಂತಹ, ಕೃತಜ್ಞತೆಯುಳ್ಳವನಾಗಿ ಹಿಂದಿರುಗಿ ಬಂದು ದೇವರಿಗೆ ಉಪಕಾರ ಸ್ಮರಣೆ ಮಾಡಿದಂತೆ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಅಡ್ಡಬಿದ್ದು ನಾವು ಉಪಕಾರ ಮಾಡೋಣ, ಘನಮಾನವನ್ನು ಸಲ್ಲಿಸೋಣ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದಕ್ಕೆ ಆಗದೆ ಹೋದಾಗ್ಯೂ, ಯಾರಿದ್ದಾದರೂ ನೀವು ಮಾಡದೆ ಹೋದರೂ ಸಹ ಯಾವ ಇಲ್ಲದಂತಹ ವೇಳೆಯಲ್ಲಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಉಪಕಾರಿಗಳಾಗಿರಿ. ಕಾಣಿಕೆ ಮಾತ್ರವಲ್ಲ, ನೀವು ನಿಮ್ಮ ಜೀವನದ ಮೂಲಕವಾಗಿ ದೇವರಿಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ಭಯಭಕ್ತಿಯಿಂದ ವಾಕ್ಯವನ್ನು ಧ್ಯಾನ ಮಾಡಿ ವಾಕ್ಯದ ಪ್ರಕಾರ ಜೀವಿಸಿರಿ. ಆತ ಮಾಡಿದಂತ ಅದ್ಭುತ ಕೃತ್ಯಗಳನ್ನು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ, ಸಭೆಯ ಜೀವನದಲ್ಲಿ, ಸಮುದಾಯದ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನೀವು ಇತರ ವಿಶ್ವಾಸಗಳಿಗೆ, ಜನರಿಗೆ ನೀವು ತಿಳಿಸಬೇಕು, ಹಂಚಬೇಕು, ಪ್ರಚಾರ ಮಾಡಬೇಕು. ಆಗ ಮಾತ್ರ ದೇವರಿಗೆ ಘನತೆ ಉಂಟಾಗ್ತದೆ, ದೇವರಿಗೆ ಮಹಿಮೆ ಉಂಟಾಗ್ತದೆ, ದೇವರಿಗೆ ಸ್ತುತಿಯನ್ನು ಸಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ. ಆಗ ನಾವು ದೇವರಿಗೆ ಸಾಕ್ಷಿಗಳಾಗಿ ಇರುವುದಕ್ಕೆ ಸಾಧ್ಯ. ಆಗ ನಾವು ಇತರರಿಗೆ ಮಾದರಿಯಾಗಿ ಜೀವಿಸುವುದಕ್ಕೆ ಸಾಧ್ಯ. ನಾನೇ ದೇವರ ನಾಮವನ್ನು ಕೊಂಡಾಡು, ನಾನೇ ದೇವರ ನಾಮವನ್ನು ಸ್ತುತಿಸದೆ ಮತ್ತೊಬ್ಬರನ್ನು ಸ್ತುತಿಸು, ಕೊಂಡಾಡು, ಮಹಿಮೆ ಪಡಿಸಬೇಕಾಗಿರುತ್ತದೆ ಸಾಧ್ಯ. ಹಾಗಾಗಿ ದೇವರ ಮಾರ್ಗದಲ್ಲಿ ಕೃತಜ್ಞತೆಯುಳ್ಳವರಾಗಿ, ಉಪಕಾರಿಗಳಾಗಿ, ಭಯಭಕ್ತಿಯಿಂದ ಆತನ ನಾಮದ ಮಾತನ್ನು ವರ್ಣಿಸುವುದಕ್ಕೂ, ಆ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುತ್ತಾ ಆತನಿಗಾಗಿ ಜೀವಿಸುವುದು ದೇವರ ನಮ್ಮೆಲ್ಲರಿಗೂ ಸಹಾಯವನ್ನು ಅನುಗ್ರಹಿಸಲಿ. ಆಮೆನ್. ನಾವು ತಂದಿರುವಂತಹ ಕಾರಣವನ್ನು ದೇವರಿಗೆ ಸಮರ್ಪಿಸುವ ಹಾಗೆ ತಮಿಳಿನ ಕೀರ್ತನೆಯನ್ನು ಹಾಡುವಾಗ ದೇವರಿಗೆ ಕೃತಜ್ಞತೆಯಿಂದ ಕಾರಣವನ್ನು ಸಮರ್ಪಿಸೋಣ. Oh
ಎಲ್ಲ ಒಳ್ಳೆ ವರದಾನಗಳ ಪುಣ್ಯದ ಮೂಲಗಳಿಗೆ ಕಾರಣವಾಗಿರುವ ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಬರಿಗೈವಾದೆ ನಿಲ್ಕೊಂಡಿರುವಂತಹ ಐಶ್ವರ್ಯದ ನಾವು ಸ್ವೀಕರಿಸು ಮಾನ್ಯ ಸಭೆಯ ಪ್ರತಿಗೋಸ್ಕರವಾಗಿ ಇದನ್ನು ಸದುಪಯೋಗವಾಗಿಸಿಕೊಳ್ಳುವುದಕ್ಕೆ ಸಹಾಯಿಸುವುದಾಗಿ ಬಿಡುತ್ತೇವೆ. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯುಳ್ಳವರಾಗಿ ನೀವು ಹೇಳಿದ್ದೀರಿ. ಪ್ರೀತಿವಾದ ವಾತ್ಸಲ್ಯ ಆಶೀರ್ವಾದಕ್ಕಾಗಿ ಅದನ್ನು ಹೊಂದುವುದಕ್ಕಾಗಿ ನಾವು ಇನ್ನಷ್ಟು ಸನ್ನಿಧಾನಕ್ಕೆ ತಲುಪಿಸಲು ಸಹಾಯ ಮಾಡಿ. ಕೇವಲ ಕಾಣಿಕೆಯನ್ನು ಮಾತ್ರವೇ ನಮ್ಮನ್ನೇ ಸಜೀವವಾಗಿ ಕೇಳುವವರಾಗಿರುವುದರಿಂದ ನಾವು ವಿಧೇಯತೆಯಿಂದ ಶ್ರದ್ಧೆಯಿಂದ ಭಯಭಕ್ತಿಯಿಂದ ನಿನ್ನ ವಾಕ್ಯವನ್ನು ಧ್ಯಾನಿಸಿ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದು ನಿನ್ನ ಅದ್ಭುತ ಕೃತ್ಯಗಳನ್ನೆಲ್ಲ ನಿನ್ನ ಮಹತ್ವ ಕಾರ್ಯಗಳನ್ನೆಲ್ಲ ನಿನ್ನ ಉಪಕಾರಗಳನ್ನೆಲ್ಲ ನಿನ್ನೆಲ್ಲ ವಿಧವಾದಂತಹ ಕಾರ್ಯಗಳನ್ನು ನಾವು ಪ್ರಶ್ನೆಪಡಿಸುವಂತಹ ಮಹಿಮೆ ಪಡಿಸುವಂತಹ ನಿನ್ನ ಮಹತ್ವವನ್ನು ವರ್ಣಿಸುವಂತಹ ರೀತಿಯಲ್ಲಿ ನಾವು ಜೀವಿಸಲು ಸಹಾಯ ಮಾಡಿ. ಮನುಷ್ಯನ ಪ್ರಯತ್ನ, ಮನುಷ್ಯನ ಕಾರ್ಯ, ಮನುಷ್ಯನ ಆಲೋಚನೆ ಮಾರ್ಗಗಳು ಯಾವುದೂ ಸಹ ಸರಿಯಲ್ಲ ಸ್ವಾಮಿ. ನಿನ್ನ ಮಾತು, ನಿನ್ನ ಆಲೋಚನೆ, ನಿನ್ನ ಮಾರ್ಗಗಳು, ನಿನ್ನ ತೀರ್ಮಾನಗಳು, ನಿನ್ನ ಕಾರ್ಯಗಳಿಗೆ ಸರಿಯಾದವುಗಳಾದ ಕಾರಣ ನಿನ್ನ ಮೂಲಕವಾಗಿ ಹೊಂದುವಂತಹ ಎಲ್ಲ ಆಶೀರ್ವಾದಗಳು ಅದಕ್ಕೆ ಎಲ್ಲ ರೀತಿಯ ಮಹಿಮೆಯು ಸ್ತುತಿಯು ಸ್ತೋತ್ರ ಯೋಗ ಎಂಬುದಕ್ಕೆ ಸಾಧ್ಯವಾಗಿದೆ ಸ್ವಾಮಿ. ನಿಮಗೆ ಅಡ್ಡದಲ್ಲಿ ಸ್ತೋತ್ರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೃತಜ್ಞ ಭಾವದಿಂದ ನಿನ್ನ ಮಾರ್ಗದಲ್ಲಿ ನಾವು ಜೀವಿಸಿ ಪಾಪಮಯವಾದಂತಹ ಕೆಡುಕಿನ ಕೆಟ್ಟದ ಮಾರ್ಗದಲ್ಲಿ ನಾವು ಜೀವಿಸಿದ ಹಾಗೆ ನಾವು ಮನುಷ್ಯರಿಂದ ಹೊಂದುವಂತಹ ಉಪಕಾರಗಳು, ಮನುಷ್ಯರಿಂದ ಹೊಂದುವಂತಹ ಒಳ್ಳೆಯ ವಿಷಯಗಳಿಗೆ ಕೆಟ್ಟದನ್ನು ಹಿಂದಿರುಗಿ ಮಾಡದೆ ಒಳ್ಳೆಯ ತರದಿಂದ ಪ್ರಾರ್ಥನಾಪೂರ್ವಕವಾಗಿ ನಾವು ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮೆಚ್ಚಿಸುವುದಕ್ಕೆ, ನಂಬಿಕೆಯನ್ನು ಮೆಚ್ಚಿಸುವುದಕ್ಕೆ ನಾವು ಯಾವಾಗಲೂ ಜೀವಿಸಲು ಸಹಾಯಿಸುತ್ತೇವೆ. ಸಮಾಜವನ್ನು ಕುಷ್ಠರೋಗಿಗಳನ್ನು ಹೊಂದಿದ ನಂತರ ಹಿಂದಿರುಗಿ ಅಡ್ಡಬಿದ್ದರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿನ್ನನ್ನು ವಿಭಾಗಿಸುವುದು ನಾವು ಸಹ ನಿನ್ನ ವಿಶ್ವಾಸಗಳು, ನಿನ್ನ ಮಕ್ಕಳು ಕ್ರೈಸ್ತರಾಗಿ ಹೆಸರು ಪಡೆದರೆ ನಿನ್ನನ್ನು ಹಿಂಬಾಲಿಸಿ ನಿನಗೆ ಕೃತಜ್ಞ ಭಾವದಿಂದ ಜೀವಿಸುತ್ತಾ ನೀನು ಮಾಡಿದಂತಹ ಅದ್ಭುತ ಮಹತ್ವಗಳು, ನಿನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮ ಪಾಪ ನಿವಾರಣೆ, ಎಲ್ಲ ರೀತಿಯ ಬಂಧನದಿಂದ ಬಿಡುಗಡೆ, ಸೈತಾನದಿಂದ ಬಿಡುಗಡೆಯನ್ನು ಕೊಟ್ಟಿದೆ, ವಿಮೋಚಿಸಿದೆ. ಅದಕ್ಕೆ ಚಿರನುಡಿಗಳು, ಕೃತಜ್ಞತೆಗಳು, ಉಪಕಾರ ಸಲ್ಲಿಸುವವರು, ಉಪಕಾರ ಮನೋಭಾವನೆಯಿಂದ ನಿನ್ನ ಮಾರ್ಗದಲ್ಲಿ ನಡೆಯುವವರಾಗಿರುವಂತೆ ನಮಗೆ ಮನಸ್ಸು ಕೊಟ್ಟು ನಿನ್ನ ಮಾರ್ಗದಲ್ಲಿ ಮುನ್ನಡೆಸುವ ನಿನ್ನ ಶುಭ ಕೃಪೆಯು ನಮಗೆ ಸ್ನಾನ ವಿಭಾಗಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಗಾಯತ್ರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ವಯಸ್ಸಿನಲ್ಲಿ ಮಕ್ಕಳಾಗಿರುವಾಗ ಶೀಘ್ರವೇ ಬಿಡುಗಡೆಯನ್ನು ಹೊಂದಿರುತ್ತದೆ. ನಿನ್ನ ಸ್ವಸ್ಥ ಹಸ್ತಗಳು ಅವರನ್ನು ಗುಣಪಡಿಸಿ ಮಾನಸಿಕ ಶಾರೀರಿಕ ಸ್ವಸ್ಥತೆಗಳಾಗಿ ಪಾಲಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಹಾಗೆ ಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರ ಕೋಮ ಪರಿಸ್ಥಿತಿ, ಅವರ ಅನಾರೋಗ್ಯ ಸ್ವಸ್ಥತೆಯನ್ನು ಹೋಗಲಾಡಿಸಿ ಆರೋಗ್ಯ ಸೌಖ್ಯ ಸ್ವಸ್ಥತೆಗಳಾಗಿ ಪಾಲಿಸುತ್ತೇವೆ. ಎಲ್ಲ ಕುಟುಂಬದವರಿಗೆ ಧೈರ್ಯ ಸಮಾಧಾನದಾಯಕ ಆಸ್ಪತ್ರೆ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವುದಕ್ಕೆ ಆರ್ಥಿಕವಾಗಿ ಬಲಪಡಿಸಿ ಸ್ವಾಮಿ. ಎಲ್ಲರೂ ಗುಣಮುಖ ಹಿಂದಿರುಗಿ ನಮ್ಮ ಮನೆಗಳನ್ನು ಸೇವನೆಗೆ ಕೃತಜ್ಞ ಭಾವದಿಂದ ವಂದಿಸಿ ಕೊಂಡಾಡುವವರಾಗಿ ನಮ್ಮ ಮಾರ್ಗದಲ್ಲಿ ನಡೆದು ನಿನ್ನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸಿ ಕೊಂಡಾಡುವುದು, ವರ್ಣಿಸುವುದು, ಸ್ತುತಿಗಮ ಸಲ್ಲಿಸುವ ನಿನ್ನ ಮಾರ್ಗದಲ್ಲಿ ಜೀವಿಸುವವರಾಗಿರುವುದಕ್ಕೆ ನೀನು ನಾನು ಸಹಾಯ ಮಾಡಿ ಆಶೀರ್ವದಿಸಿ ನಡೆಸು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳು, ಅವರ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಸಹಾಯಿಸು. ಹಲವು ಮಾನವನು ನಿರೋಪರಿಗೆ ಸಲ್ಲಿಸ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಆಮೆನ್. ಎದುರು ನಾವು ಕರ್ತನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಇಷ್ಟವು ಪರಲೋಕದಲ್ಲಿರುತ್ತಾರೆ ಭೂಲೋಕದಲ್ಲಿ. ನಮ್ಮಲ್ಲಿರುವ ಆಹಾರವನ್ನು ನೀನು ದಯಪಾಲಿಸು. ನಿನ್ನ ಮಾಡಿದ ನಾಶವನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಬೇಡ ತಪ್ಪಿಸು. ರಾಜ್ಯವು ಬರುವುದು ಸದಾಕಾಲವೂ ಆಶೀರ್ವಾದವನ್ನು ನಮಗೆ ನಾವು ಕೊಡಿ. ಕರುಣೆಯ ದೇವರ ಕೃಪಾಶ್ರಯವಾದ ಹಸ್ತವೇ ಪಾತ್ರವನ್ನು ನಾನು ಸೋತೇನೆ. ತಂದೆ ಕುಮಾರ ಪವಿತ್ರಾತ್ಮ ಸರ್ವಶಕ್ತ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ಬೆಲ್ಲಸ್ಗಳ ನಿತ್ಯ ಕಾಲಕ್ಕೂ ಮೇಲಾಗಲಿ.